ಈ ಪದ್ಮಪುರಾಣದಲ್ಲಿ ಸೋಮಶರ್ಮ ಹಾಗೂ ಸುಮನ ಬಹಳ ಸುಂದರವಾಗಿ ಆ ಸೋಮಶರ್ಮ ತನ್ನ ಮಕ್ಕಳಿಲ್ಲ ಹಾಗೂ ದುಡ್ಡಿಲ್ಲ ಈ ರೀತಿ ಕೊರಗಿದಾಗ ಅವಳು ಸುಮನ ಹೇಳಿದ್ಲು, ಮಕ್ಕಳಿಲ್ಲ ಅಂತ ಹೇಳುವುದು ದೋಷ ಅಲ್ಲ, ಒಳ್ಳೆಯ ಮಕ್ಕಳಿಲ್ಲ ಅಂತ ಹೇಳುವುದು ದೋಷ. ದುಡ್ಡಿಲ್ಲ ಅಂತ ಹೇಳುವುದು ದೋಷ ಅಲ್ಲ, ಒಳ್ಳೆಯ ದುಡ್ಡಿಲ್ಲ ಅಂತ ಹೇಳುವುದು ದೋಷ. ಆ ಒಳ್ಳೆಯ ಮಕ್ಕಳು ಹಾಗೂ ಒಳ್ಳೆಯ ದುಡ್ಡು, ನ್ಯಾಯ ಮಾರ್ಗದಿಂದ ದುಡ್ಡು ಇದು ಸಿಗಬೇಕು ಅಂತ ಹೇಳಿದರೆ ಪುಣ್ಯ ಇರಬೇಕು. ಆ ಪುಣ್ಯ ಅನ್ನುವುದು ಯಾವ ರೀತಿ ಬರ್ತದೆ ಅದನ್ನು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಬಂದ್ಲೆ. ಯಾಕಂದರೆ ಈ ರೀತಿ ಒಂದು ವಿಧಾನ ಬೇರೆ ಕಡೆ ಸಿಗೋಲ್ಲ. ಧರ್ಮದ ಫಲವಾಗಿಯೇ ಪುಣ್ಯ ಅನ್ನುವುದು ದೊರೀತದೆ. ಆ ಧರ್ಮ ಅನ್ನುವಂಥದ್ದೇನಿದೆ, ಧರ್ಮ ಆಚರಣೆ, ಅದರ ಹಿಂದೆ 10 ಅಂಗಗಳು. ಆ 10 ಅಂಗಗಳನ್ನು ತಿಳಿಸ್ಕೊಂಡು ಬಂದ್ಲು. ಆ 10 ಅಂಗಗಳೊಂದಿಗೆ ನಾವು ಧರ್ಮಾಚರಣೆ ಅಂದರೆ ನಮ್ಮ ಕರ್ತವ್ಯ ಏನಿದೆ, ಪ್ರತಿಯೊಬ್ಬ ವ್ಯಕ್ತಿಗೂ ಇಲ್ಲಿಗೆ ಬಂದ ಮೇಲೆ ಮಾಡಬೇಕಾದಂತಹ ಕರ್ತವ್ಯ ದೇವರು ವಿಧಿಸಿರುವಂತಹದ್ದು, ಅದೇ ವರ್ಣಾಶ್ರಮ ಧರ್ಮ ಅಂತ ಹೇಳ್ತೇವೆ. ನಮ್ಮ ಪಾಲಿನ ಕರ್ತವ್ಯ ಅದರ ಹಿಂದೆ ಹತ್ತಿರಬೇಕು. ಅದೇ ನಾವು ನೋಡ್ಕೊಂಡು ಬಂದಿದ್ವು, ಬ್ರಹ್ಮಚರ್ಯ, ತಪಸ್ಸು ಅಥವಾ ಯಜ್ಞ ಅಂತ ಹೇಳ್ತಾರೆ. ಅದೇ ರೀತಿ ಮೂರನೇದಾಗಿ ಸತ್ಯ, ದಾನ, ಕ್ಷಮೆ, ಅದೇ ರೀತಿ ಶಾಂತಿ, ಶುಚಿ, ಇವುಗಳನ್ನೆಲ್ಲ ಇನ್ನು ಅಸ್ಥೇಯ, ಇವುಗಳನ್ನೆಲ್ಲ ತಿಳಿಸ್ಕೊಂಡು ಬಂದು 10 ಅಂಗಗಳು ಅದರೊಟ್ಟಿಗೆ ಧರ್ಮಾಚರಣೆಯನ್ನು ಮಾಡಬೇಕು. ಮಾಡಿದರೆ ಎಷ್ಟು ಹೇಳ್ತಾಳೆ ಅಂತ ಹೇಳಿದರೆ, ಮನುಷ್ಯ ಯಾವುದು ಇಲ್ಲಿ ಅಸಾಧ್ಯ ಅಂತ ತಿಳ್ಕೊಳ್ತಾನೆ ಅದೆಲ್ಲ ಸಾಧಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಮನುಷ್ಯ ಈ ರೀತಿ ಧರ್ಮಾಚರಣೆಯನ್ನು ಮಾಡ್ಕೊಂಡು ಬಂದ, ಅದರಿಂದ ಅವನಿಗೆ ಪುಣ್ಯ ಬಂತು ಅಂತ ಹೇಳಿದರೆ ಆ ಪುಣ್ಯದಿಂದ ಅಸಾಧ್ಯವಾದದ್ದೆಲ್ಲ ಸಾಧ್ಯವಾಗ್ತದೆ. ಅದು ಬೇರೆಯವರಿಗೆ ಎಣಿಸ್ಲಿಕ್ಕೂ ಸಾಧ್ಯ ಇಲ್ಲ, ಹೀಗೂ ಆಗ್ತದ ಅಂತ. ಆದರೆ ಇವನ ಜೀವನದಲ್ಲಿ ಆಗ್ತದೆ. ಕಾರಣ ಏನಂದರೆ ಧರ್ಮದಿಂದ ಬರುವಂತಹ ಪುಣ್ಯ ಅದನ್ನೆಲ್ಲ ಸಾಧಿಸ್ಕೊಂಡು ಹೋಗ್ತದೆ ಅಂತ ಕೇಳಿದಾಗ ಸೋಮಶರ್ಮ ಮತ್ತೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅವನು ಕೂಡ ತಿಳ್ಕೊಂಡವನೇ, ನೀನು ಇಷ್ಟೆಲ್ಲ ತಿಳ್ಕೊಂಡಿದ್ಯಾ, ಹಾಗಿದ್ರೆ ನಮಗೆ ಈ ಧರ್ಮಾಚರಣೆಯನ್ನು ಮಾಡುವಂತಹ ವ್ಯಕ್ತಿ, ಪುಣ್ಯವನ್ನು ಗಳಿಸಿರುವಂತಹ ವ್ಯಕ್ತಿ, ಅವನನ್ನು ಹೇಗೆ ಗುರುತಿಸಬಹುದು? ಕಾರಣ ಏನಂತ ಹೇಳಿದರೆ, ಯಾವುದೇ ಒಂದು ಈ ಧರ್ಮ ಇರಬಹುದು ಅಥವಾ ಅಧ್ಯಾತ್ಮ ಇರಬಹುದು, ಇದು ಕೇವಲ ಥಿಯರಿಟಿಕಲ್ ಅಲ್ಲ, ಹೇಳಲಿಕ್ಕೆ ಕೇಳಲಿಕ್ಕೆ ಮಾತ್ರ ಇರುವುದಲ್ಲ. ಮತ್ತೇನೆಂದರೆ ಜೀವನದಲ್ಲಿ ಅನುಭವ. ಅದು ಹೇಗೆ ಅನುಭವಕ್ಕೆ ಬರ್ತದೆ? ಒಂದ ಸಾಯುವಾಗಲ ಅಥವಾ ಹುಟ್ಟುವಾಗಲ ಅಥವಾ ಜೀವನದಲ್ಲೋ ಹೇಗೆ ಬರ್ತದೆ ಅಂತ. ವಿಶೇಷವಾಗಿ ಮರಣದ ಸಂದರ್ಭದಲ್ಲಿ ಹೇಗೆ ಬರ್ತದೆ ಅದನ್ನು ಪ್ರಶ್ನೆಯನ್ನು ಮಾಡ್ತಾನೆ. ಒಬ್ಬ ಪುಣ್ಯಾತ್ಮನಾದ ವ್ಯಕ್ತಿ ಹೇಗೆ ಸಾಯ್ತಾನೆ, ಅವನ ಮರಣ ಹೇಗಿರ್ತದೆ ಅದನ್ನು ನಾನು ತಿಳಿಸ್ಕೊಂಡು ಹೋಗು ಅಂತ ಹೇಳ್ತಾಳೆ. ಯಾಕಂತ ಹೇಳಿದ್ರೆ ಮಧ್ಯದಲ್ಲಿ ನಮ್ಗೆ ಊಹಿಸ್ಲಿಕ್ಕೆ ಬರುವುದಿಲ್ಲ ಈ ವ್ಯಕ್ತಿ ಪುಣ್ಯ ಮಾಡ್ತಾ ಇದ್ದಾನೋ ಪಾಪ ಮಾಡ್ತಾ ಇದ್ದಾನೋ. ಯಾಕಂತ ಹೇಳಿದ್ರೆ ಅನೇಕ ವರ್ಷಗಳ ಕಾಲ ಬಾಳಿದಾಗ, ಅವನು ಒಂದು 80-90 ವರ್ಷಗಳ ಕಾಲ ಬಾಳಿದಾಗ ಅಥವಾ 70 ವರ್ಷವೂ ಬಾಳಿದಾಗ ಎಷ್ಟೋ ದಿನಗಳು ಆಯ್ತಲ್ವ, ಎಷ್ಟೋ ಸಾವಿರಾರು ದಿನಗಳಾಗೋಯ್ತು. ಆ ಸಾವಿರಾರು ದಿನಗಳಲ್ಲಿ ಎಷ್ಟು ಗಂಟೆ ಆಯಿತು? ಆ ಗಂಟೆಗಳಲ್ಲಿ ಇವನು ಪಾಪ ಮಾಡ್ತಾನೋ ಪುಣ್ಯ ಮಾಡ್ತಾನೋ ಯಾರಿಗೂ ಗೊತ್ತುಂಟು. ಕೆಲವು ಸಲ ಪಾಪ ಮಾಡ್ಬೋದು, ಕೆಲವು ಸಲ ಪುಣ್ಯ ಮಾಡ್ಬೋದು, ಧರ್ಮ ಮಾಡ್ಬೋದು, ಅದು ಗೊತ್ತಾಗೋಲ್ಲ ನಮಗೆ. ಆದರೆ ಎಕ್ಸಾಮಿನೇಷನಲ್ಲಿ ಯಾವ್ಯಾವ ಎಕ್ಸಾಮಲ್ಲಿ ಹೇಗೆ ಟೆಸ್ಟಲ್ಲಿ ಹೇಗೆ ಬಂದಿರ್ತಾನೋ ಗೊತ್ತಿಲ್ಲ, ಆದರೆ ಕಡೆಗೆ ರಿಸಲ್ಟ್ ಬರ್ತದಲ್ವ, ಅದು ಹೇಗೆ ಅಂತ ಗೊತ್ತಾಗ್ತದಲ್ವ. ಹಾಗೆ ಮನುಷ್ಯ ಮರಣದಲ್ಲಿ ಆಗಬೇಕಾದ್ರೆ ಸಾಮಾನ್ಯವಾಗಿ ಅವನು ಪಾಪಾತ್ಮನೋ ಪುಣ್ಯಾತ್ಮನೋ ಅನ್ನೋದನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಉಂಟು ಅಂತ ತಿಳ್ಕೊಂಡು ಸೋಮಶರ್ಮ ಪ್ರಶ್ನೆ ಮಾಡ್ತಾನೆ, ಒಬ್ಬ ಪುಣ್ಯಾತ್ಮನಾದಂತಹ ವ್ಯಕ್ತಿ ಹೇಗೆ ಮರಣವನ್ನು ಹೊಂದುತ್ತಾನೆ, ಅವನ ಮರಣ ಹೇಗಿರುತ್ತದೆ ಅಂತ ಬಹಳ ಸುಂದರವಾಗಿ ವಿವರಿಸ್ಕೊಂಡು ಬರ್ತಾಳೆ ನೋಡಿ. ಸತ್ಯ ಶೌಚ ಕ್ಷಮಾ ಶಾಂತಿ ತೀರ್ಥ ಪುಣ್ಯಾದಿಕೈಸ್ತಥಾ ಧರ್ಮಶ್ಚ ಪಾಲಿತೋ ಏನ ತಸ್ಯ ಮೃತ್ಯುಂ ವದಾಮ್ಯಹಂ. ಹೇಳ್ತೇನೆ ನೋಡು, ಆ ಸಾವಿನ ಬಗ್ಗೆ ಹೇಳ್ತೇನೆ. ಯಾಕಂದರೆ ಸಾವು ಅನ್ನೋದು ಬರೀ ಭಯಂಕರವಾದ ವಸ್ತು ಮಾತ್ರ ಅಲ್ಲ, ಅದು ಕೂಡ ಬಹಳ ಕುತೂಹಲಕಾರಿಯಾದ ವಸ್ತು. ಸಾವು ಅನ್ನುವಂಥದ್ದು ಅದರ ಬಗ್ಗೆ ತುಂಬ ತಿಳ್ಕೊಳ್ಳಿಕ್ಕುಂಟು. ಯಾವ ವ್ಯಕ್ತಿ ಈ ರೀತಿ ಇರ್ತಾನೆ ಅವನಿಗೆ ಎಂಥ ಮರಣ ಬರ್ತದೆ ಅಂತ ನಾನು ಹೇಳ್ತೇನೆ. ಏನು ಅಂತ ಹೇಳಿದರೆ, ಮೊದಲನೇದಾಗಿ ಸತ್ಯ ಮಾರ್ಗದಲ್ಲಿರುವಂತಹ ವ್ಯಕ್ತಿ, ಹಾಗೆಯೇ ಶೌಚವನ್ನು ತನ್ನಲ್ಲೇ ಅಳವಡಿಸಿಕೊಂಡಿರುವಂತಹ ವ್ಯಕ್ತಿ. ಈ ಸತ್ಯ ಅಂತ ಹೇಳಿದ್ರೇನು, ಶೌಚ ಅಂತ ಹೇಳಿದ್ರೇನು, ಇದೆಲ್ಲ ಹಿಂದೆ ಸುಮನ ವರ್ಣನೆಯನ್ನು ಮಾಡಿದ್ದಾಳೆ. ಅಂತ ಸತ್ಯ, ಶೌಚ, ಹಾಗೆಯೇ ಕ್ಷಮಾಗುಣವನ್ನು ತನ್ನಲ್ಲಿ ಅಳವಡಿಸಿಕೊಂಡಿರುವಂತಹ ವ್ಯಕ್ತಿ, ಮನಸ್ಸಿನಲ್ಲಿ ಯಾವತ್ತೂ ಶಾಂತಿಯಿಂದ ಕೂಡಿರುವಂತಹ ವ್ಯಕ್ತಿ, ಇಷ್ಟಲ್ಲದೆ ತೀರ್ಥಕ್ಷೇತ್ರಗಳ ಸಂದರ್ಶನವನ್ನು ಮಾಡಿದವ, ಅನೇಕ ಪುಣ್ಯ ಕರ್ಮಗಳನ್ನು ಮಾಡಿದಂತಹ ವ್ಯಕ್ತಿ. ಈ ವ್ಯಕ್ತಿ ಮರಣಕಾಲದಲ್ಲಿ ಹೇಗೆ ಸಾಯ್ತಾನೆ ಅದನ್ನು ನಾನು ನಿನಗೆ ತಿಳಿಸ್ಕೊಂಡು ಬರ್ತೇನೆ ಎಂದು ತಿಳಿಸ್ತಾಳೆ. ವಸ್ತುತಃ
ಇಲ್ಲಿ ಯಾವ ಒಬ್ಬ ಪುಣ್ಯಾತ್ಮನ ವರ್ಣನೆಯನ್ನು ಮಾಡ್ತಾಳೆ ಅದನ್ನು ಪ್ರಸ್ತುತ ಈಗ ನಮಗೆ ಜಗತ್ತಿನಲ್ಲಿ ನೋಡ್ಲಿಕ್ಕೆ ಕಷ್ಟ ಅಂಥ ವ್ಯಕ್ತಿಗಳನ್ನು. ಯಾಕಂದರೆ ನೋಡಿ ಹೇಳ್ತಾಳೆ, ಈ ರೀತಿ ಇರುವಂತಹ ವ್ಯಕ್ತಿಗಳು ಹೇಗಿರ್ತಾರೆ ಅಂದರೆ, ರೋಗೋ ನ ಜಾಯತೆ ತಸ್ಯ ನ ಚ ಪೀಡಾ ಕಲೇವರೆ ನ ಶ್ರಮೋ ವೈ ನ ಚ ಗ್ಲಾನಿ ನ ಚ ಸ್ವೇದೋ ಭ್ರಮಸ್ತಥ. ಯಾರು ಪುಣ್ಯಾತ್ಮನಿರ್ತಾನೆ ಅಂಥ ವ್ಯಕ್ತಿ ಮರಣಕಾಲ ಸಮೀಪಿಸಿದಾಗ ಯಾವುದೇ ರೋಗ ರುಜಿನಕ್ಕೂ ತುತ್ತಾಗುವುದಿಲ್ಲ ಅಂತ ಹೇಳ್ತಾರೆ. ಇದು ಪುಣ್ಯಾತ್ಮನ ಲಕ್ಷಣ ಅಂತ. ಯಾವುದೇ ರೋಗ ರುಜಿನಕ್ಕೂ ತುತ್ತಾಗುವುದಿಲ್ಲ ಅವನು. ಅಷ್ಟು ಮಾತ್ರ ಅಲ್ಲ, ಯಾವುದೇ ಈ ಹೊರಗಿನಿಂದ ರೋಗ ರುಜಿನಗಳಿಲ್ಲದೆ ಇದ್ರೂ ಕೂಡ ಯಾವುದಾದ್ರೂ ಮಾನಸಿಕವಾದ ನೋವುಗಳು, ವೇದನೆಗಳು ಇದು ಇರೋಲ್ಲ. ದೈಹಿಕವಾದ ವೇದನೆ ಮಾತ್ರ ಅಲ್ಲ, ಮಾನಸಿಕವಾದ ಯಾವ ವೇದನೆಯೂ ಕೂಡ ಅವನಿಗಿರುವುದಿಲ್ಲ. ಆ ರೀತಿ ಇರ್ತಾನೆ. ಅಷ್ಟು ಮಾತ್ರ ಅಲ್ಲ, ನಚ ಶ್ರಮ, ಯಾವುದೇ ವಿಧವಾದಂಥ ಶ್ರಮವೂ ಇರುವುದಿಲ್ಲ ಅವನಿಗೆ. ಶ್ರಮ ಅಂತ ಹೇಳಿದ್ರೆ ರೋಗ ಇಲ್ಲ, ರುಜಿನ ಇಲ್ಲ, ಏನಿಲ್ಲ, ಆದರೆ ಹಾಸಿಗೆಯಿಂದ ಏಳಲಿಕ್ಕಾಗಲ್ಲ. ಕಾರಣ ಅಂದರೆ ವಯಸ್ಸಾಯಿತು, ವೀಕ್ನೆಸ್, ಆ ರೀತಿಯೂ ಇರೋಲ್ಲ. ಶ್ರಮವೂ ಕೂಡ ಇರೋಲ್ಲ, ಯಾವುದೇ ವಿಧವಾದಂತಹ ಕಷ್ಟಗಳು ಕೂಡ ಇರೋಲ್ಲ ಒಬ್ಬ ಪುಣ್ಯಾತ್ಮನಾದವನಿಗೆ ಅಂತ ಹೇಳ್ತಾರೆ. ಅದನ್ನು ನೋಡಿ, ಅದಕ್ಕೆ ಹೇಳಿದ ಇಂಥ ಪುಣ್ಯಾತ್ಮನನ್ನೇ ಇವತ್ತು ನೋಡ್ಲಿಕ್ಕೆ ಸಿಗೋಲ್ಲ, ಬಹಳ ಕಷ್ಟ ಅಂತ. ಇದಕ್ಕೆ ವಿರುದ್ಧವಾಗಿ ಮುಂದೆ ಹೇಳ್ಕೊಂಡು ಹೋಗ್ತಾಳೆ, ಒಬ್ಬ ಪಾಪಿ ಆದವ ಯಾವ ರೀತಿ ಸಾಯ್ತಾನೆ ಅಂತ ತಿಳಿಸ್ಕೊಂಡು ಹೋಗ್ತಾಳೆ. ಅದನ್ನು ಬೇಕಾದಷ್ಟು ನೋಡ್ಬೋದು, ಪುಣ್ಯಾತ್ಮನ ನೋಡಿ ಕಷ್ಟ. ಎಲ್ಲಿವರೆಗೆ ಅಂದರೆ ಮಾರ್ಕಂಡೇಯ ಪುರಾಣ ಇದನ್ನು ಇನ್ನೂ ಸ್ವಲ್ಪ ವಿವರಿಸ್ಕೊಂಡು ಹೋಗ್ತದೆ. ಏನು ಅಂತ ಹೇಳಿದರೆ, ಇಂಥ ಒಬ್ಬ ಪುಣ್ಯಾತ್ಮ ಏನಿರ್ತಾನೆ ಇವನಿಗೆ ರೋಗ ರುಜಿನ ಬರೋಲ್ಲ, ಅಥವಾ ಕಷ್ಟ ಇರೋಲ್ಲ, ಮಾನಸಿಕವಾದ ವೇದನೆಗಳಿರೋಲ್ಲ. ಇಷ್ಟು ಮಾತ್ರ ಅಲ್ಲ, ಅವನ ಮರಣ ಅವನಿಗೆ ಗೊತ್ತಿರ್ತದೆ ಅಂತ. ಅವನ ಮರಣ ಯಾವಾಗ ಬರುತ್ತೆ ಅಂತ ಗೊತ್ತಿರ್ತದೆ ಅವನಿಗೆ. ಅಲ್ಲಿ ಹೇಗೆ ಗೊತ್ತಿರ್ತದೆ ಅಂದರೆ, 1 ವರ್ಷದಿಂದಲೇ ಅದಕ್ಕೆ ಬೇಕಾದ ಸೂಚನೆಗಳು ಸಿಗ್ತಾ ಬರ್ತದೆ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಮರಣವನ್ನು ಹೊಂದುವುದಕ್ಕಿಂತ 1 ವರ್ಷದ ಮುಂಚೆ ಇಂಥ ಒಬ್ಬ ಪುಣ್ಯಾತ್ಮನಿಗೆ ಸೂಚನೆ, ಆ ಸೂಚನೆಯನ್ನೇ ತಿಳಿಸ್ಕೊಂಡು ಬರ್ತದೆ. 1 ವರ್ಷದ ಹಿಂದೆ ಅವನಿಗೆ ಇಂಥ ಸೂಚನೆ ಸಿಗತ್ತೆ, 11 ತಿಂಗಳ ಹಿಂದೆ ಇಂತಹ ಸೂಚನೆ ಸಿಗತ್ತೆ, 10 ತಿಂಗಳ ಹಿಂದೆ ಇಂಥ ಸೂಚನೆ ಸಿಗತ್ತೆ, 9 ತಿಂಗಳ ಹಿಂದೆ, ಈ ರೀತಿ ಪ್ರತಿ ತಿಂಗಳಿಗೂ ಅವನಿಗೆ ಸೂಚನೆ ಸಿಗ್ತಾ ಹೋಗುತ್ತೆ. ಕಡೆಗೆ ಸಾಯುವುದಕ್ಕಿಂತ 15 ದಿನದ ಮುಂಚೆ ಏನು ಸೂಚನೆ ಸಿಗತ್ತೆ ಅದನ್ನು ಕೂಡ ತಿಳಿಸ್ಕೊಂಡು ಹೋಗ್ತಾರೆ. 1 ವಾರ ಇರಬೇಕಾದ್ರೆ ಏನು ಸೂಚನೆ ಸಿಗತ್ತೆ ಅದನ್ನು ಕೂಡ ತಿಳಿಸ್ಕೊಂಡು ಹೋಗ್ತಾರೆ. ಸಾವಿಗಿಂತ ಕೆಲವು ಗಂಟೆಗಳ ಮುಂಚೆ ಅವನಿಗೆ ಏನು ಸೂಚನೆ ಸಿಗತ್ತೆ ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಮಾರ್ಕಂಡೇಯ ಪುರಾಣದಲ್ಲಿ ಇದನ್ನು ವಿಸ್ತಾರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಒಬ್ಬ ಪುಣ್ಯಾತ್ಮನಾದವನಿಗೆ ಯಾವ ರೀತಿ ಇರ್ತದೆ ಅಂತ. ಕಾರಣ ಏನಂತ ಹೇಳಿದ್ರೆ, ಈ ರೀತಿ ಯಾರು ಪುಣ್ಯಾತ್ಮರಿರ್ತಾರೆ ಅವರು ಜೀವನದಲ್ಲಿ ಬರೀ ಭೋಗಿಗಳಾಗಿರುವುದಿಲ್ಲ, ಯೋಗಿಗಳಾಗಿರ್ತಾರೆ. ನೋಡಿ, ಅದು ಬಹಳ ಮುಖ್ಯ. ಅಂದರೆ ಪ್ರಾಣಾಯಾಮ, ಯೋಗ, ಧ್ಯಾನ ಇವುಗಳಲ್ಲಿ ಖಂಡಿತ ನಿರತರಾಗಿರ್ತಾರೆ. ಅಂಥವರಿಗೆ ಮಾತ್ರ ಇಂಥ ಮರಣ ಬರ್ತದೆ ಹೊರತು ಯಾರು ಬರೀ ತಿನ್ಕೊಂಡು ಸಾಯ್ತಾರೆ ಅಂಥವರಿಗೆ ಇಂಥದ್ದೆಲ್ಲ ಬರಲ್ಲ. ಯೋಗಿಗಳಾಗಿರ್ತಾರೆ ಅವರು ಜೀವನದಲ್ಲಿ. ಅದಕ್ಕಾಗಿ ಅವರಿಗೆ ತಿಳಿದಿರ್ತದೆ ತಮ್ಮ ಸಾವು ಯಾವ ರೀತಿ, ಏನು ಕತೆ ಅಂತ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಹೇಳ್ತಾರೆ, ದಿವ್ಯ ರೂಪಂ ಧರಾ ಭೂತ್ವ ಗಂಧರ್ವ ಬ್ರಾಹ್ಮಣಾಸ್ತಥಾ ವೇದಪಾಠ ಸಮಾಯುಕ್ತಾ ಗೀತಜ್ಞಾನ ವಿಶಾರದಾ ತಸ್ಯ ಪಾರ್ಶ್ವಂ ಸಮಾಯಾಂತಿ ಸ್ತುತಿಂ ಕುರ್ವಂತಿ ಚಾತುಲಂ ಸ್ವಸ್ಥೋ ಹಿ ಆಸನೇ ಯುಕ್ತ ದೇವಪೂಜಾ ರತಕ್ಕಿಲ ಅಂತಾಳೆ ಸುಮನ ಅಂತ ಹೇಳಿದರೆ, ಇಂಥ ಒಬ್ಬ ವ್ಯಕ್ತಿ ಏನಿದ್ದಾನೆ ಪುಣ್ಯಾತ್ಮ, ಅವನ ಮರಣಕಾಲ ಸಮೀಪಿಸ್ತಾ ಇರಬೇಕಾದ್ರೆ ಭೂದೇವಿ ಏನಿದ್ದಾಳೆ, ಭೂದೇವಿಯೇ ದಿವ್ಯವಾದ ರೂಪ ತೊಟ್ಟು ಬರ್ತಾಳಂತೆ. ಅಥವಾ ಈ ಗಂಧರ್ವರು ಮುಂತಾದವರು ಬ್ರಾಹ್ಮಣ ರೂಪದಲ್ಲಿ ಬರ್ಬೋದು, ಈ ರೀತಿ ಯಾವುದಾದ್ರೂ ರೂಪದಲ್ಲಿ ಬರ್ತಾರೆ. ಬಂದು ಇವನೆಲ್ಲಿರ್ತಾನೆ ಇವನ ಸುತ್ತಮುತ್ತ ಕೂರ್ತಾರಂತೆ. ಇವನ ಸುತ್ತಮುತ್ತ ಕೂತು ಅವರು ಈ ಭಗವದ್ಗೀತೆಯನ್ನು ಪಾರಾಯಣ ಮಾಡುವುದು, ಭಾಗವತವನ್ನು ಪಾರಾಯಣ ಮಾಡುವುದು, ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡುವುದು, ಈ ರೀತಿ ಮಾಡ್ತಾರಂತೆ. ಅಂತ ಹೇಳಿದರೆ ಯಾರೋ ಆ ಕಾಲದಲ್ಲಿ ಸಜ್ಜನರು ಇವನಿಗೆ ಸಿಗ್ತಾರೆ, ಬ್ರಾಹ್ಮಣರು ಅಥವಾ ಸಜ್ಜನರು ಭಗವದ್ಭಕ್ತರು, ಅವರು ಕೂತಿಂಥ ಸ್ತೋತ್ರ ಮುಂತಾದವುಗಳೆಲ್ಲ ಮಾಡ್ತಾರೆ. ಅಂದರೆ ಅವರೊಳಗೆ ಇಂಥ ದೇವತೆಗಳು ಬಂದು ಕೂರ್ತಾರೆ, ಇವನನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಬಂದು ಕೂರ್ತಾರೆ. ಆ ಸಂದರ್ಭದಲ್ಲಿ ಇವನಾದರೂ ಏನು ಮಾಡ್ತಾನೆ, ಹಾಸಿಗೆ ಹಿಡಿದಿರ್ತಾನ. ಇದನ್ನು ಗರುಡ ಪುರಾಣವೂ ಹೇಳುತ್ತದೆ. ಯಾವಾಗ ಇವನಿಗೆ ಮರಣ ಹತ್ತಿರ ಬರ್ತಾ ಇದೆ ಅಂತ ಗೊತ್ತಾಗ್ತದೆ, ಸೂಚನೆ ಸಿಗತ್ತೆ ಅವನಿಗೆ, ಪುಣ್ಯಾತ್ಮನಾದವನಿಗೆ ಸೂಚನೆ ಸಿಕ್ಕೇ ಸಿಗತ್ತೆ. ಸೂಚನೆ ಸಿಗಲಿಲ್ಲ ಅಂದರೆ ಅವನು ಪುಣ್ಯಾತ್ಮ ಅಲ್ಲ ಅಂತಲೇ ಅರ್ಥ. ಸೂಚನೆ ಸಿಗತ್ತೆ, ಸಿಕ್ಕಿದಾಗ ಅವನು ಅದನ್ನು ಬಹಳ ಮುಖ್ಯವಾಗಿ ಗರುಡ ಪುರಾಣ ಹೇಳುತ್ತದೆ. ಯಾವಾಗ ಕಿವಿಯನ್ನು ಮುಚ್ಚಿದಾಗ ಈ ರೀತಿ ಪ್ರಾಣಘೋಷ ಕೇಳಿಸ್ತದೆ, ಇವಾಗ ಒಳಗಿನಿಂದ ಗುಯ್ ಅಂತ, ಅದು ಸಾಯುವುದಕ್ಕಿಂತ ಕೆಲವು ಗಂಟೆ ಮುಂಚೆ ನಿಂತು ಹೋಗ್ತದೆ, ಅದು ಸೂಚನೆ.
ಅವಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡ್ತಾನೆ, ದೇವ್ರ ಪೂಜೆಯನ್ನು ಮಾಡ್ತಾನೆ. ಯಾವುದೇ ಕಾರಣಕ್ಕೂ ಒಂದಂತ ಹೇಳ್ತಾರೆ, ಸಾಯುವುದಕ್ಕಿಂತ ಮುಂಚೆ ಆಹಾರ ಸ್ವೀಕಾರ ಮಾಡಬಾರದು ಅಂತ. ಬರೀ ಹೊಟ್ಟೆಯಲ್ಲಿ ಸಾಯಬೇಕಂತ, ಆಹಾರ ಸ್ವೀಕಾರ ಮಾಡಬಾರದಂತೆ. ಯಾಕೆ ಅಂತ ಹೇಳಿದ್ರೆ ಹೀಗಿರ್ಬೋದು, ಅದಕ್ಕೇನು ಕಾರಣ ಹೇಳೋಲ್ಲ. ಆಹಾರ ಸ್ವೀಕಾರ ಮಾಡಿದರೆ ಪ್ರಾಣ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಅದರಿಂದ ಇರ್ಬೋದೇ ಏನೋ ಗೊತ್ತಿಲ್ಲ, ಅದನ್ನೇ ಹೇಳೋದಿಲ್ಲ. ಅಂತೂ ಅವನು ಉಪವಾಸದಿಂದಿರಬೇಕು. ಆಹಾರವನ್ನು ತಾನು ಪ್ರಾಣ ಹೋಗಬೇಕಾದ್ರೆ ಉಪವಾಸದಿಂದ ಪ್ರಾಣ ತ್ಯಾಗವನ್ನು ಮಾಡಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಆ ವ್ಯಕ್ತಿ ತಾನು ಉಪವಾಸದಿಂದ ಇದ್ದು ದೇವರ ಪೂಜೆಯನ್ನು ಮಾಡಿ, ಇದು ಇಲ್ಲಿ ಪದ್ಮಪುರಾಣ ಅಲ್ಲ, ಗರುಡ ಪುರಾಣ ಹೇಳುವಂಥದ್ದು. ನಂತರ ಬ್ರಾಹ್ಮಣರಿಗೆ ಆರಾಧನೆಯನ್ನು ಮಾಡ್ತಾನೆ. ಬ್ರಾಹ್ಮಣ ಆರಾಧನೆಯನ್ನು ಮಾಡಿ ದಾನ ಮುಂತಾದವುಗಳನ್ನೆಲ್ಲ ಕೊಡ್ತಾನಂತೆ. ದೇವರ ನಾಮ ಸಂಕೀರ್ತನೆಯಲ್ಲೆಲ್ಲ ಮಾಡಿಸ್ತಾನಂತೆ, ತಾನು ಮಾಡ್ತಾನಂತೆ. ಆ ಸಂದರ್ಭದಲ್ಲಿ ತೀರ್ಥಂ ಚ ಲಭತೆ ಪ್ರಾಜ್ಞಃ ಸ್ನಾನಾರ್ಥಂ ಧರ್ಮ ತತ್ಪರಃ ಅನ್ಯಾಗಾರಂ ಚ ಗೋಸ್ಥಾನೆ ದೇವತಾ ಯತನೇಶು ಚ. ಈ ಪುಣ್ಯಾತ್ಮನಾದವ ಮರಣವನ್ನು ಎಲ್ಲಿ ತಾನು ಸ್ಥಾನ ಸಿಗ್ತದೆ ಅವನಿಗೆ ನೋಡಿ, ಅದು ಕೂಡ ಹೇಳ್ತಾರೆ. ಯಾರು ಪುಣ್ಯಾತ್ಮ ಇರ್ತಾನೆ ಅವನ ಸಾಯುವ ಸ್ಥಳವೂ ಕೂಡ ಪುಣ್ಯಕರವಾಗಿರ್ತದೆ ಅಂತ ಹೇಳಿ. ಎಂಥ ಪುಣ್ಯಕರ ಅಂದರೆ ಯಾವುದಾದ್ರೂ ತೀರ್ಥಕ್ಷೇತ್ರ, ಯಾವುದಾದ್ರೂ ನದಿಯ ಬಳಿಯಲ್ಲಿಯೋ ಯಾವುದಾದ್ರೂ ತೀರ್ಥಕ್ಷೇತ್ರದ ಬಳಿಯಲ್ಲಿಯೋ, ಕಡೆಗೆ ಏನಿಲ್ಲ ಅಂತ ಹೇಳಿದ್ರೆ ಹಟ್ಟಿಯಲ್ಲಿ ನೋಡಿ, ಅದು ದೊಡ್ಡ ತೀರ್ಥ ಪುಣ್ಯಕ್ಷೇತ್ರ. ಹಟ್ಟಿಯಲ್ಲಿಯೋ ಅಥವಾ ದೇವಾಲಯದಲ್ಲಿಯೋ ಅಥವಾ ಅಶ್ವತ್ಥ ಮರದ ಕೆಳಗೋ, ಇಂಥ ಪುಣ್ಯ ಮರಗಳೇನಿದೆ ಅದರ ಕೆಳಗೋ, ಅಥವಾ ಸಜ್ಜನರ ಮಧ್ಯದಲ್ಲೋ, ಇಂಥ ಒಂದು ಒಳ್ಳೆಯ ಜಾಗದಲ್ಲಿ ಪ್ರಾಣತ್ಯಾಗ ಮಾಡ್ತಾನೆ. ಕಡೆಗೆ ಏನಿಲ್ಲ ಅಂತ ಹೇಳಿದ್ರು ತುಳಸಿಯ ನೆರಳು, ಏನೂ ಇಲ್ಲ ಅಂತ ಹೇಳಿದ್ರೆ ಅಂತ ಮನೆ ಒಳಗಂತೂ ಸಾಯೋಲ್ಲ ನೋಡಿ. ಪುಣ್ಯಾತ್ಮನಾದವ ಮನೆಯ ಒಳಗೆ ಸಾಯುವುದಿಲ್ಲ, ಮನೆಯಿಂದ ಹೊರಗೆ ಬಂದು ತುಳಸಿಯ ನೆರಳೇನಿದೆ ಅದರ ಬುಡದಲ್ಲಾದರೂ ಅಥವಾ ನೆಲ್ಲಿ ಅದರ ಬುಡದಲ್ಲಾದರೂ ಅಲ್ಲಿ ಸಾಯ್ತಾನೆ ಆ ವ್ಯಕ್ತಿ. ಹೀಗೆ ಅದರ ಛಾಯೆಯನ್ನು ತಾನು ಆಶ್ರಯಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ಶುದ್ಧ ಧರ್ಮ ಕರೋ ನಿತ್ಯಂ ಧರ್ಮತೋ ಧರ್ಮವತ್ಸಲಃ ಏವಂ ಸ್ಥಾನಂ ಸಮಾಪ್ನೋತಿ ಯದಾ ಮೃತ್ಯುಂ ಸಮಾಶ್ರಿತಃ. ಈ ರೀತಿ ಇಡೀ ಜೀವನದಲ್ಲಿ ತನ್ನ ಕೈಯಲ್ಲಿ ಸಾಧ್ಯ ಇದ್ದಷ್ಟು ಶುದ್ಧವಾಗಿ ಧರ್ಮಾಚರಣೆಯನ್ನು ಮಾಡ್ಕೊಂಡು ಹೋಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಧರ್ಮದಲ್ಲಿ ಭಾರೀ ಪ್ರೀತಿ ಉಳ್ಳವ, ಮನಸ್ಸಿನಿಂದಲೂ ಕೂಡ ಧರ್ಮವನ್ನೇ ಬಯಸುವವ. ನಾನು ಧರ್ಮಾಚರಣೆ ಮಾಡಬೇಕು, ಧರ್ಮಾಚರಣೆ ಮಾಡಬೇಕು. ಯಾಕಂದರೆ ಧರ್ಮವೇ ನಮ್ಮನ್ನು ರಕ್ಷಿಸುವಂಥದ್ದು. ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸದೆ. ಈ ರೀತಿ ಧರ್ಮದ ಬಗ್ಗೆ ಭಾರೀ ನಂಬಿಕೆಯನ್ನು ಇಟ್ಟುಕೊಂಡವ. ಎಲ್ಲಕ್ಕಿಂತ ಮುಖ್ಯ ಧರ್ಮ ಯಾವುದು ಅಂತ ಹೇಳಿದ್ರೆ, ದೇವರಿಗೆ ಯಾವುದು ಪ್ರೀತಿಕರವಾದದ್ದು ಅದೇ ಮುಖ್ಯ ಧರ್ಮ, ಅದೇ ಭಾಗವತ ಧರ್ಮ ಅಂತ ಕರೀತಾರೆ. ಅಂಥ ಧರ್ಮದಲ್ಲಿ ನಿರತನಾದಂತಹ ವ್ಯಕ್ತಿ ಅವನಿಗೆ ಈ ರೀತಿ ಕಡೆಗೆ ಮೃತ್ಯು ಸ್ಥಾನವೂ ಕೂಡ ಒಳ್ಳೆಯದು ಸಿಗತ್ತೆ ಅಂತ ಹೇಳಿ. ಅವನ ಆರೋಗ್ಯವು ಕಡೆ ಕಾಲದಲ್ಲಿ ಚೆನ್ನಾಗೇ ಇರ್ತದೆ, ಮೃತ್ಯು ಸ್ಥಾನವೂ ಕೂಡ ಒಳ್ಳೆಯದು ಸಿಗ್ತದೆ ಅವನಿಗೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಹೇಳ್ತಾರೆ, ಮಾತರಂ ಪಶ್ಯತೆ ಪುಣ್ಯಂ ಪಿತರಂಚ ನರೋತ್ತಮಃ ಭ್ರಾತರಂ ಶ್ರೇಯಸಾಯುಕ್ತಂ ಅನ್ಯಂ ಸ್ವಜನ ಬಾಂಧವಂ ವಂದಿಭಿಃ ವಂದಿಭಿಸ್ತು ತಥಾ ಪುಣ್ಯಂ ಪುಣ್ಯಃ ಸ್ತೂಯಮಾನಂ ಪುನಃ ಪುನಃ ಪಾಪಿಷ್ಟಂ ನೈವ ಪಶ್ಯೇತ ಮಾತಾಪಿತ್ರಾದಿಕಂ ಪುನಃ. ನೋಡಿ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕಡೆ ಕಾಲದಲ್ಲಿ ಆಗಬೇಕಾದ್ರೆ ಅವನಿಗೆ ಅಪ್ಪ ಅಮ್ಮಂದಿರು ಕಾಣಿಸ್ತಾರಂತೆ. ಅವನ ಅಪ್ಪ ಅಮ್ಮಂದಿರು ಅಂದರೆ ಅವರು ಮರಣ ಹೊಂದಿರಬಹುದು, ಹೊಂದಿದ್ರು ಕೂಡ ಇವನಿಗೆ ಕಡೆ ಕಾಲದಲ್ಲಿ ಕಾಣಿಸ್ತಾರಂತೆ. ಬಂಧು ಬಾಂಧವರು ಕಾಣಿಸ್ತಾರಂತೆ. ಈ ರೀತಿ ಯಾರು ಒಳ್ಳೆಯವರಿದ್ದಾರೆ, ಒಳ್ಳೆಯವರೆಲ್ಲ ಇವನಿಗೆ ಕಾಣಿಸ್ತಾರಂತೆ. ಆ ಸಂದರ್ಭದಲ್ಲಿ ಒಂದೊಮ್ಮೆ ಅವರಿಲ್ಲದೆ ಇದ್ದರೆ ದೇವತೆಗಳ ಆ ರೂಪದಲ್ಲಿ ಬಂದು ಅವನಿಗೆ ಕಾಣಿಸಿಕೊಳ್ತಾರೆ ಅಂತ ಕಡೆ ಕಾಲದಲ್ಲಿ ಆಗಬೇಕಾದ್ರೆ. ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ, ಪಾಪಿಷ್ಠರಿಗೆ ಇದೇನು ಕಾಣುವುದಿಲ್ಲ ಅಂತ. ಪಾಪಿಷ್ಠರಿಗೆಲ್ಲ ಇದೇನು ಕಾಣುವುದಿಲ್ಲ, ಪಾಪಿಷ್ಠರಿಗೆ ಕಾಣುವಂಥದ್ದು ಬೇರೆ ಬೇರೆ ಏನು. ಯಾರು ಪುಣ್ಯಾತ್ಮರಿರ್ತಾರೆ, ಪುಣ್ಯಾತ್ಮರಿಗೆ ಇಂಥದ್ದೆಲ್ಲ ಕಾಣಿಸ್ತದೆ ಅಂತ ಹೇಳ್ತಾರೆ. ನಂತರ ಗೀತಂ ಗಾಯಂತಿ ಗಂಧರ್ವಾಹ, ಸ್ತುನ್ವಂತಿ ತಾವಕಾಸ್ತವೈಃ ಮಂತ್ರಪಾಠೈಸ್ತಥಾ ವಿಪ್ರಾಹ ಮಾತಾ ಸ್ನೇಹೇನ ಪೂಜೆಯೇತ್. ಅಷ್ಟು ಮಾತ್ರ ಅಲ್ಲ, ಗಂಧರ್ವರು ಹಾಡುವುದು ಕೇಳಿಸ್ತದಂತೆ ಅವನಿಗೆ. ಅಷ್ಟು ಮಾತ್ರ, ಯಾರು ಸ್ತುತಿಪಾಠಕರು ಹೊಗಳು ಭಟ್ರಿದ್ದಾರೆ ಹೊಗಳುತ್ತಾರಂತೆ ಇವನನ್ನು ಆ ಕಡೆ ಕಾಲದಲ್ಲಿ, ಅದು ಕೇಳಿಸ್ತದಂತೆ ಇವನಿಗೆ. ತಾಯಿ ಪ್ರೀತಿಯಿಂದ ಇವನನ್ನು ಕರೆಯುವುದು ಕೇಳಿಸ್ತದಂತೆ. ತಾಯಿ ಪ್ರೀತಿಯಿಂದ ಕರೆಯುವುದು ಕೇಳಿಸ್ತದಂತೆ, ಇವನನ್ನು ಪ್ರೀತಿಯಿಂದ ಮಾತಾಡಿಸುವುದು ಕೇಳಿಸ್ತದಂತೆ.
ಪಿತಾ ಸ್ವಜನ ವರ್ಗಾಶ್ಚ ಧರ್ಮಾತ್ಮಾನಂ ಮಹಾಮತಿಂ. ಕಡೆಗೆ ತಂದೆ, ಅಜ್ಜ ಮುಂತಾದವರೇನಿದ್ದಾರೆ ಅವರು ಇವನನ್ನು ಕರೀತಾರೆ ಅಂತ ಹೇಳಿದ್ರೆ ಪಿತೃಗಳು, ಪಿತೃದೇವತೆಗಳ ಆ ರೂಪದಲ್ಲಿ ನಿಂತಿರ್ತಾರೆ. ಅವರು ಇವನನ್ನು ಕರೀತಾರಂತೆ, ಆಹ್ವಾನವನ್ನು ಮಾಡ್ತಾರಂತೆ. ಏವಂ ದೂತಾಃ ಸಮಾಖ್ಯಾತಾಃ ಪುಣ್ಯಸ್ಥಾನಾನಿ ತೇ ವಿಭೋ ಪಿತಾ ಸುಜನ ವರ್ಗಾಶ್ಚ ಧರ್ಮಾತ್ಮಾನಂ ಮಹಾಮತಿಂ ಏವಂ ದೂತಾಃ ಸಮಾಖ್ಯಾತಾಃ. ಈ ರೀತಿ ಅಷ್ಟು ಮಾತ್ರ ಅಲ್ಲ, ಧರ್ಮ ಮುಂತಾದದ್ದೆಲ್ಲ ಕಾಣಿಸಿಕೊಳ್ತದಂತೆ. ಪ್ರತ್ಯಕ್ಷ ಪಶ್ಯತೆ ದೂತಾನ್ ಹಾಸ್ಯ ಸ್ನೇಹ ಸಮಾವಿಲಾನ್. ಆಗ ಯಮದೂತರು ಬರ್ತಾರಂತೆ, ಯಮದೂತರು ಇವನಿಗೆ ಕಾಣಿಸಿಕೊಳ್ತಾರಂತೆ. ಆ ದೂತರಾದರು ಅಂದರೆ ಕೆಲವೊಮ್ಮೆ ದೇವದೂತರು ಬರ್ಬೋದು, ಯಮದೂತರು ಬರ್ಬೋದು. ಒಂದೊಮ್ಮೆ ಯಮದೂತರು ಬಂದರೂ ಕೂಡ ಇವನ ಹತ್ರ ಕಠೋರವಾಗಿ ವರ್ತನೆ ಮಾಡಲ್ವ, ಹಾಸ್ಯದಿಂದ ಮಾತಾಡ್ತಾರಂತೆ. ಹಾಸ್ಯದಿಂದ ಮಾತಾಡ್ತಾರಂತೆ ಅಂದರೆ ಫ್ರೆಂಡ್ಲಿ ಮಾತಾಡ್ತಾರಂತೆ. ಅದೇ ಪಾಪಿಷ್ಟರದ ಕಥೆ ನೋಡಿ ಮುಂದೆ ಯಾವ ರೀತಿ ಇದೆ ಅಂತ. ಅವರು ಕೂಡ ಇವನ ಹತ್ರ ಹಾಸ್ಯ ಸ್ನೇಹ, ಒಳ್ಳೆ ಸ್ನೇಹ ಇರ್ತದಂತೆ, ಸ್ನೇಹದಿಂದ ಮಾತಾಡ್ತಾರಂತೆ, ಹಾಸ್ಯದಿಂದ ಮಾತಾಡ್ತಾರಂತೆ. ನಚ ಸ್ವಪ್ನೇನ ಮೋಹೇನ ಕ್ಲೇದಯುಕ್ತೇನ ನೈವ ಸಹ ಧರ್ಮರಾಜೋ ಮಹಾಪ್ರಾಜ್ಞ ಭವಂತಂತು ಸಮಾಹ್ವಯೇ. ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟದು ಇವನಿಗೆ ಆಗುವುದೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಆ ಯಮದೂತರನ್ನು ಕಂಡಾಗ ಹೆದರುವಂಥದ್ದು, ಹೆದರಿ ಬೆವರು ಸುರಿಸುವಂಥದ್ದು, ಕೆಲವರಂತೂ ಕೂಡ ಮಲಮೂತ್ರ ವಿಸರ್ಜನೆಯನ್ನು ಮಾಡ್ಕೊಳ್ತಾರೆ. ಅಂಥದ್ದೆಲ್ಲ ಏನಾಗಲ್ಲ ಅಂತ. ಮತ್ತೆ ಯಾರೋ ಒಬ್ಬ ನಮ್ಗೆ ಆಪ್ತ ಸ್ನೇಹಿತ ಬಂದರೆ ಯಾವ ರೀತಿ ಖುಷಿಯಿಂದ ನಾವು ಮಾತಾಡಿಸ್ತೇವಲ್ವ, ಆ ರೀತಿ ಖುಷಿಯಿಂದ ಅವರೊಟ್ಟಿಗೆ ಇವನು ಮಾತಾಡ್ಲಿಕ್ಕಾಗತ್ತಂತೆ. ಆ ಯಮದೂತರು ಕೂಡ ಇವನನ್ನು ಬಹಳ ಖುಷಿಯಿಂದ ತಾವು ವಂದಿಸ್ತಾರಂತೆ, ಅಂದರೆ ಮಾತಾಡಿಸ್ತಾರಂತೆ. ಧರ್ಮರಾಜ ಏನಿದ್ದಾನೆ, ಭವಂತಂಚ ಸಮಾಹ್ವಯೇ ಏಹೇಹಿ, ಈ ದೂತರೇನಿದ್ದಾರೆ ಬಂದವರು, ಅವರು ಇವನನ್ನು ಕರೀತಾರಂತೆ. ಹೇ ಬಾಬಾ, ನಿನ್ನನ್ನು ಯಮರಾಜ, ಇವನು ಧರ್ಮರಾಜ ಕರೀತಾ ಇದ್ದಾನೆ, ನಿನಗೆ ಸ್ವಾಗತ ಮಾಡಬೇಕಂತೆ, ನಿನಗೆ ಸತ್ಕಾರ ಮಾಡಬೇಕಂತೆ, ನಿನ್ನನ್ನು ಕರೀತಾ ಇದ್ದಾರೆ, ನೀನು ಬಾ ಅಂತ ಹೇಳಿ ಸ್ವಾಗತ ಮಾಡ್ತಾರಂತೆ, ಆಹ್ವಾನವನ್ನು ಕೊಡ್ತಾರಂತೆ ಅವನಿಗೆ. ಯಾವ ರೀತಿ ನಮ್ಮ ಮನೆ ಫಂಕ್ಷನ್ನಿಗಿದ್ರೆ ಆಹ್ವಾನವನ್ನು ಮಾಡ್ತೇವಲ್ವ, ನಮ್ಮ ಮನೆಗೆ ಹತ್ತಿರ ಬಂದಾಗ ಕರ್ಕೊಂಡು ಹೋಗ್ತೇವಲ್ವ, ಆ ರೀತಿ ಕರ್ಕೊಂಡು ಹೋಗ್ತಾರಂತೆ. ಅದೇ ಪಾಪಿಗಳಿಗಾದರೆ ಕುತ್ತಿಗೆಗೆ ಹಗ್ಗ ಹಾಗೆ ನಾಯಿ ಎಳ್ಕೊಂಡು ಹೋದಾಗ ಎಳ್ಕೊಂಡು ಹೋಗ್ತಾರೆ. ಇದೇ ಯಮದೂತರೇ ಇಷ್ಟು ಕ್ಲೋಸ್ ಆಗಿ ವರ್ತನೆಯನ್ನು ಮಾಡ್ತಾರಂತೆ. ತಸ್ಯ ಮೋಹೋ ನಚ ಭ್ರಾಂತಿ ನಿರ್ಗ್ಲಾನಿ ಸ್ಮೃತಿ ವಿಭ್ರಮ ಜಾಯತೆ ನಾತ್ರ ಸಂದೇಹ ಪ್ರಸನ್ನಾತ್ಮ ಸ ತಿಷ್ಠತಿ. ಇಂಥ ಪುಣ್ಯಾತ್ಮ ಏನಿದ್ದಾನೆ, ಪುಣ್ಯಾತ್ಮ ಕಡೆ ಕಾಲದಲ್ಲಿ ಯಾವುದೇ ವಿಧವಾದಂತಹ ಚಿತ್ತ ವಿಭ್ರಮಕ್ಕೊಳಗಾಗುವುದಿಲ್ಲ ಅಂತ ಹೇಳಿದ್ರೆ ಕಡೆ ಕಾಲದಲ್ಲಿ ಮೋಹ ಬಂದು ಬಿಡುವಂಥದ್ದು. ಮೋಹ ಅಂತ ಹೇಳಿದ್ರೆ ನನ್ನವರು ಅಂತ ಕಡೆ ಕಾಲದಲ್ಲಿ ಬಂದು ಅಂಟ್ಕೊಂಡ್ಬಿಡುವುದು, ಅಟ್ಯಾಚ್ಮೆಂಟ್. ಇದಾಗೋಲ್ಲ ಅಂತೇಳಿ ಪಾಪಿಗಳಿಗೆ ಮಾತ್ರ ಇದು. ಅಯ್ಯೋ ನನ್ನವರು ಪ್ರಾಣ ಹೋಗಬೇಕಾದ್ರೆ ಈ ಕಡೆದು ಎಳಿಲಿಕ್ಕೆ ಶುರು ಮಾಡ್ತದೆ. ಅಯ್ಯೋ ನನ್ನ ಹೆಂಡತಿಯನ್ನು ಬಿಟ್ಟು ಹೋಗ್ಬೇಕಲ್ವಾ, ನನ್ನ ಗಂಡನನ್ನು ಬಿಟ್ಟು ಹೋಗ್ಬೇಕಲ್ವಾ, ನನ್ನ ಮಕ್ಕಳನ್ನು ಬಿಟ್ಟು ಹೋಗ್ಬೇಕಲ್ವಾ, ನನ್ನ ದುಡ್ಡನ್ನು ಬಿಡಬೇಕು, ಆಸ್ತಿ ಬಿಟ್ಟು ಹೋಗ್ಬೇಕಲ್ವಾ. ಇದು ಮೋಹ. ಅವರಿಗೆ ಇದು ಯಾವುದೂ ಇರಲ್ಲ. ಪುಣ್ಯಾತ್ಮರಾದವರು ಇಲ್ಲಿರಬೇಕಾದ್ರೆ ಖುಷಿಯಿಂದಿರ್ತಾರಂತೆ, ಹೊರಡಬೇಕಾದ್ರೆ ಅಷ್ಟೇ ಖುಷಿಯಿಂದ ಹೊರಡ್ತಾರಂತೆ. ಅದಕ್ಕೆ ಹೇಳ್ತಾರೆ ನಮೋಹ ನ ಭ್ರಾಂತಿ, ಭ್ರಾಂತಿ ಇಲ್ಲ ಅವರಿಗೆ. ಭ್ರಾಂತಿ ಅಂತ ಹೇಳಿದ್ರೆ ತಪ್ಪು ಕಲ್ಪನೆಗಳು. ಅಯ್ಯೋ ಇನ್ನು ಮೇಲಕ್ಕೆ ಹೋದ್ರೆ ನಿನ್ನೆ ಏನೋ ಆಗುತ್ತೋ ಏನೋ ಗೊತ್ತಿಲ್ಲ, ನನ್ನವರು ಅಂತ ಯಾರೂ ಇಲ್ಲ, ಅಲ್ಲಿ ಯಾರು ನನ್ನವರು ಅಂತಿಲ್ಲ. ನೋಡಿ, ಸಾವಿಗೆ ನಾವು ಹೆದರುದೇ ಈ ಕಾರಣದಿಂದ. ಸತ್ ಮೇಲೆ ಏನಾಗ್ತದೋ ಗೊತ್ತಿಲ್ಲ. ಇದು ನಮಗೆ ಇವತ್ತು ಸಾವು ಭಯಕ್ಕೆ ಕಾರಣವಾಗಿರುವಂಥದ್ದು. ಸತ್ ಮೇಲೆ ಏನಾಗ್ತದೆ ಗೊತ್ತಿಲ್ಲ, ಎಲ್ಲಿ ಹೋಗ್ತೇವೆ ಗೊತ್ತಿಲ್ಲ, ಏನಾಗತ್ತೆ ಇದೆಲ್ಲ ನಮಗೆ ಗೊತ್ತಿಲ್ಲ ಅನ್ನೋದು ಭಯ. ಆದರೆ ಇಂತಹ ಪುಣ್ಯಾತ್ಮ ಇರ್ತಾನಲ್ವ, ಅವನು ಜ್ಞಾನಿ. ಯಾಕಂತ ಹೇಳಿದ್ರೆ ಜ್ಞಾನ ಸಂಪಾದನೆ ಮಾಡದೆ ಪುಣ್ಯ ಬರೋಲ್ಲ, ಧರ್ಮಾಚರಣೆ ಮಾಡ್ಲಿಕ್ಕಾಗೋಲ್ಲ. ಜ್ಞಾನ ಬೇಕೇ ಬೇಕು. ಜ್ಞಾನ ಇದ್ರೇನೆ ನಮಗೆ ಧರ್ಮಾಚರಣೆ ಮಾಡಲಿಕ್ಕೆ ಸಾಧ್ಯ. ಆ ಧರ್ಮಾಚರಣೆಯೇ ಪುಣ್ಯವನ್ನು ಹುಟ್ಟಿಸ್ತದೆ. ಅದರಿಂದ ನೀವು ತಿಳ್ಕೊಂಡವನಾದ್ದರಿಂದಾಗಿ ಇವನು ಯಾವುದೇ ಒಂದು ಭ್ರಾಂತಿ ಅಂತ ಹೇಳಿದ್ರೆ ಇಂಥ ತಪ್ಪು ಕಲ್ಪನೆಗೊಳಗಾಗುವುದೇ ಇಲ್ಲ. ಅವನಿಗೆ ಗೊತ್ತು ಸತ್ ಮೇಲೆ ಎಲ್ಲಿಗೆ ಹೋಗ್ತದೆ, ಏನೇನಾಗತ್ತೆ ಎಲ್ಲ ಗೊತ್ತಿರ್ತದೆ. ಅದಕ್ಕಾಗಿ ಯಾವುದೇ ಒಂದು ಭ್ರಾಂತಿಗೊಳಗಾಗುವುದಿಲ್ವಂತೆ ಅವನಿಗೆ. ಸ್ಮೃತಿ ವಿಭ್ರಮ. ಇನ್ನೊಂದೇನು ಅಂತ ಹೇಳಿದ್ರೆ ಕಡೆ ಕಾಲದಲ್ಲಿ ಮರೆವು ಬರುವುದು ಕೂಡ ಇಲ್ಲ ಅಂತ ಹೇಳಿ. ಅಂತಿಮ ಕ್ಷಣದಲ್ಲಿ ಮರೆತೋಗುವುದು ಅಂತ ಇಲ್ವೇ ಇಲ್ಲ. ಇವನಿಗೆ ಯಾವ್ದು ನೆನಪಿರ್ತದೆ ಅಂತ ಹೇಳಿದ್ರೆ ವಿಶೇಷವಾಗಿ ಇಡೀ ಜೀವನದಲ್ಲಿ ಯಾವುದು ಇವನ ಅಚ್ಚುವತ್ತಿರ್ತದೆ ಒಳಗೆ, ಅದವಾಗ ನೆನಪಾಗೇ ಆಗತ್ತೆ. ಇದು ಯಾರಿಗೂ ನೆನಪು ಮರೆತು ಹೋಗಲ್ಲ. ಅವನು ಪುಣ್ಯಾತ್ಮ ಇರ್ಬೋದು, ಪಾಪಾತ್ಮ ಇರ್ಬೋದು, ಮರೆವು ಅನ್ನೋದಂತೂ ಕಡೆ ಕಾಲಕ್ಕೆ ಬಿಡೋಲ್ಲ. ಆದರೆ ನೆನಪು ಯಾವುದು ಬರ್ತದೆ ಅಂದರೆ ಇಡೀ ಜೀವನದಲ್ಲಿ ಯಾವುದು ಅವನಿಗೆ ಅಚ್ಚುತ್ತಿರ್ತದೆ ಅದೇ ನೆನಪು, ಉಳಿದದ್ದಲ್ಲ.
ಅಚ್ಚೊತ್ತಿರಬೇಕದು, ಅವನಿಗೆ ಗಾಢವಾಗಿ ಅವನ ಮನಸ್ಸಿನಲ್ಲಿ ಅದಿರಬೇಕು. ಅದು ಆ ಕಾಲದಲ್ಲಿ ನೆನಪು ಬರ್ತದೆ. ಅದಕ್ಕೋಸ್ಕರವೇ ಹೇಳುವುದು ದೇವರನ್ನು ಅಚ್ಚೊತ್ತಿಸ್ಕೊಳ್ಬೇಕು ಒಳಗೆ. ಈ ದೇವರ ವಿಷಯ ಏನಿದೆ ಅದು ಅಷ್ಟು ಅಚ್ಚೊತ್ತಿ ಒಳಗೆ ಕೂತಾಗ ಕಡೆ ಕಾಲದಲ್ಲಿ ನೆನಪು ಬರ್ತದೆ, ಇಲ್ಲದ್ರೆ ಬರುವುದಿಲ್ಲ. 10 ರೊಟ್ಟಿಗೆ 11 ಮಾಡಿಕೊಂಡ್ರೆ ಇದು 10 ರೊಟ್ಟಿಗೆ 11 ಮರ್ತೋಗ್ಬಿಡ್ತದೆ. ಕಡೆ ಕಾಲದಲ್ಲಿ ಇಷ್ಟು ನಾವು ಕೇಳಿದ್ದು ಹೇಳಿದ್ದು ಮಾಡಿದ್ದು ಎಲ್ಲ ಕಡೆಗೆ ಆಗಬೇಕು, ಮರ್ತೋಗ್ಬಿಡ್ತದೆ. ಹೇಗೆ ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ಗೆ ಓದ್ತೇವೆ ಅಂತ ತಿಳ್ಕೊಳ್ಳಿ. ಎಕ್ಸಾಮಿನೇಷನ್ಗೆ ಇಡೀ ಪುಸ್ತಕ ಓದಿದ್ರು ಕೂಡ ಕೆಲವೊಂದಕ್ಕೆ ಅಂಡರ್ಲೈನ್ ಮಾಡ್ಕೊಳ್ತೇವೆ, ಯಾಕಂದರೆ ಇದು ಇಂಪಾರ್ಟೆಂಟ್, ಎಕ್ಸಾಮಿನೇಷನ್ಗೆ ಬಂದೇ ಬರ್ತದೆ ಅಂತ. ಅದಕ್ಕೆ ಏನು ಮಾಡ್ತೇವೆ ಅಂದರೆ ಅದನ್ನು ಹೆಚ್ಚು ಮನಸ್ಸಿನಲ್ಲಿ ನೆನಪಿಟ್ಕೊಳ್ಳಿಕ್ಕೆ ನೋಡ್ತೇವೆ. ಇನ್ನೊಂದು ಸಲ ಓದ್ತೇವೆ, ಮತ್ತೊಂದು ಸಲ ಓದ್ತೇವೆ, ಅದನ್ನು ಮನನ ಮಾಡ್ತೇವೆ. ನನಗೆ ನೆನಪು ಎಕ್ಸಾಮಿನೇಷನ್ನಲ್ಲಿ ಬರಲಿಕ್ಕೆ ಇದು ನೆನಪುಳಿಬೇಕು, ಯಾಕಂದರೆ ಇದು ವೆರಿ ಇಂಪಾರ್ಟೆಂಟ್, ಈ ಕ್ವಶನ್ ಬಂದೇ ಬರ್ತದೆ ಅಂದರೆ ಅದು ಒಳಗೆ ಅಚ್ಚೊತ್ತಿ ಮಾತ್ರ ಅಲ್ಲಿ ಎಕ್ಸಾಮಿನೇಷನಲ್ಲಿ ಬರಲಿಕ್ಕೆ ಸಾಧ್ಯ. ಹಾಗೆ ಯಾವಾಗ ದೇವರ ವಿಷಯವನ್ನು ಅಂಡರ್ಲೈನ್ ಮಾಡಿ ಇಟ್ಕೊಳ್ತೇವೆ ನಮ್ಮ ಬದುಕಿನಲ್ಲಿ, ಬೇಕೇ ಬೇಕು ಇದು ಅಂತ, ಆವಾಗ ಕಡೆಗೆ ಬರ್ತದಷ್ಟೇ. ಇಲ್ಲದಿದ್ರೆ ಕಾದಂಬರಿ ಓದಿದರೆ, ಯಾಕಂದರೆ ಕಾದಂಬರಿಗಳೆಲ್ಲ ಓದ್ತೇವೆ, ಅದರಲ್ಲಿ ಯಾವುದು ಅಂಡರ್ಲೈನ್ ಮಾಡಲಿಕ್ಕಿಲ್ಲ, ಓದೋದು ಪುಸ್ತಕ ಮುಚ್ಚಿಡೋದಷ್ಟೇ. ಆ ರೀತಿ ಮಾಡಿದರೆ ಪ್ರಯೋಜನ ಇಲ್ಲ ಜೀವನ. ಹಾಗೆಯೇ ಈ ಪುಣ್ಯಾತ್ಮನಾದವನೇನಿದ್ದಾನೆ ಅವನಿಗೆ ಕಡೆ ಕಾಲದಲ್ಲಿ ಸ್ಮೃತಿ ಮರೆತು ಹೋಗುವುದು ಅಂತ ಆಗಲ್ವಂತ. ವಿಶೇಷವಾಗಿ ದೇವರ ಬಗ್ಗೆ ಧರ್ಮದ ಬಗ್ಗೆ ಮರ್ತು ಹೋಗುವುದು ಅಂತ ಅವನಿಗೆ ಆಗುವುದೇ ಇಲ್ಲ. ಜಾಯತೆ ನಾತ್ರ ಸಂದೇಶ ಪ್ರಸನ್ನಾತ್ಮ ಸತಿಷ್ಠತಿ. ಕಡೆ ಕಾಲದಲ್ಲಿ ಪ್ರಾಣ ಹೋಗುವಂತಹ ಸಂದರ್ಭದಲ್ಲಿ ಪ್ರಸನ್ನವಾಗಿರ್ತಾನಂತ. ವೆರಿ ಇಂಪಾರ್ಟೆಂಟ್. ಪಾಪಾತ್ಮರಿಗೆ ಇದು ಸಾಧ್ಯವೇ ಇಲ್ಲ. ಆ ಸಮಯ ಅಂತ ಹೇಳಿದ್ರೆ ಅತ್ಯಂತ ಟೆನ್ಷನ್ನಿನ ಕಾಲ. ಆವಾಗ ಪ್ರಾಣ ಹೋಗ್ತದೆ. ಪ್ರಾಣ ಯಾಕಂತ ಹೇಳಿದ್ರೆ ನಾನು ಸಾಯ್ತೇನೆ ಅನ್ನೋದೇ ನಮಗೆ ಟೆನ್ಷನ್ನಿನ ವಿಷಯ. ಇನ್ನು ಪ್ರಾಣ ಹೋಗ್ಬೇಕಾದ್ರೆ ಇನ್ನೆಷ್ಟು ಇರ್ಲಿಕ್ಕಿಲ್ಲ. ಸಾಯ್ತೇನೆ ಅನ್ನೋದು ಟೆನ್ಷನ್ ನಮಗೆ. ಎಲ್ಲಿವರೆಗೆ ಅಂದ್ರೆ ಇವಾಗ ಆರಾಮಾಗಿದ್ದೇವೆ, ಆದರೂ ಸಾವು ಅಂತ ಹೇಳಿದ್ಕೊಳ್ಳಿ ಏನೋ ಒಂಥರ ಭಯ ಆಗುತ್ತೆ ಮನುಷ್ಯನ. ಈಗಲೇ ಚೆನ್ನಾಗಿರ್ಬೇಕಾದ್ರೆ ಇನ್ನು ಹಾಸಿಗೆ ಹಿಡಿದು ಆಸ್ಪತ್ರೆ ಸೇರಿದ್ರೆ ಏನು ವಿಷಯ ನಮ್ದು. ಇಂಥ ಟೆನ್ಷನ್, ಇನ್ನು ಪ್ರಾಣ ಹೋಗ್ತದೆ ಅಂತ ಹೇಳ್ಬೇಕಾದ್ರೆ ಇನ್ನೆಂಥ ಟೆನ್ಷನ್ ಇರ್ಲಿಕ್ಕಿಲ್ಲ. ಆದರೆ ನೋಡಿ ಆ ಪುಣ್ಯಾತ್ಮ ಯಾರಿರ್ತಾನೆ ಅವನು ಸಾವಿಗೆ ಹೆದರೋದೇ ಇಲ್ಲ. ಪ್ರಾಣ ಯಾಕಂದ್ರೆ ಸಾವು ಅವನಿಗೊಂದು ಫ್ರೆಂಡ್, ಅದು ಅದರ ಬಗ್ಗೆ ಗೊತ್ತವನಿಗೆ. ಅದಕ್ಕಾಗಿ ಅದನ್ನು ತನ್ನ ಸ್ನೇಹಿತ ಮಾಡ್ಕೊಂಡಿರ್ತಾನೆ. ಅದಕ್ಕಾಗಿ ಕಡೆ ಸಮಯದಲ್ಲೂ ನೋಡಿ ಪ್ರಾಣ ಹೋಗ್ತದೆ ಅಂತ ಹೇಳಬೇಕಾದ್ರೂ ಕೂಡ ಅವನ ಮನಸ್ಸು ನಾರ್ಮಲ್ ಕಂಡೀಷನ್ನಲ್ಲೇ ಇರ್ತದಂತೆ, ಆರಾಮಾಗಿರ್ತಾನಂತೆ, ಖುಷಿಯಲ್ಲಿರ್ತಾನಂತೆ. ಪ್ರಾಣೋತ್ಕ್ರಮಣದ ಕಾಲದಲ್ಲಿ ಖುಷಿಯಲ್ಲಿರ್ತಾನಂತೆ. ಈ ರೀತಿ ಇರ್ತಾ ಪ್ರಾಣ ಬಿಡ್ತಾನಲ್ವಾ. ಪ್ರಾಣ ಬಿಡಬೇಕಾದ್ರೆ ಹೇಗೆ ಬಿಡ್ತಾನೆ ಗೊತ್ತುಂಟ ಅವನು? ಜ್ಞಾನ ವಿಜ್ಞಾನ ಸಂಪನ್ನ ಸ್ಮರನ್ ದೇವಂ ಜನಾರ್ದನಂ ತೈಸಾರ್ಧಂ ತು ಪಥ ಪ್ರಯಾತ್ಯೇವಂ ಸಂತುಷ್ಟೋ ಹೃಷ್ಟಮಾನಸಃ ಅಂತ ಹೇಳ್ತಾರೆ. ಜ್ಞಾನ ವಿಜ್ಞಾನ ಸಂಪನ್ನ ಅಂತ. ಅವನಿಗೆ ಜ್ಞಾನ ವಿಜ್ಞಾನ ಅಂತ ಹೇಳಿದ್ರೆ ಭಗವಂತನ ಒಳ್ಳೆ ಜ್ಞಾನ, ದೇವರ ಜ್ಞಾನ ಚೆನ್ನಾಗಿದೆ ಅಂತ ಹೇಳಿ. ಅಂದರೆ ದೇವರ ಸಾಮಾನ್ಯವಾದದ್ದು ವಿಶೇಷವಾದದ್ದು. ದೇವರು ಎಂಥವರಿದ್ದಾನೆ, ಏನಿದ್ದಾನೆ, ಅವನ ಮಹಿಮೆ ಎಂಥದ್ದು, ಅವನು ಹೇಗೆ ಆ ಮಹಿಮೆ ಎಲ್ಲ ಉಳ್ಳವನಾಗಿದ್ದಾನೆ, ಇದನ್ನೆಲ್ಲ ತಾನು ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ತಿಳ್ಕೊಂಡಿರೋದು ಮಾತ್ರ ಅಲ್ಲ, ಆ ಸಂದರ್ಭದಲ್ಲಿ ಅವನಿಗೆ ನೆನಪಿರ್ತದೆ. ಆ ಸಂದರ್ಭದಲ್ಲಿ ದೇವರ ಮಹಾತ್ಮೆ ಏನಿದೆ, ದೇವರ ಮಹಿಮೆ, ಆ ಮಹಿಮೆಯ ನೆನಪಿರ್ತದಂತೆ ನೋಡಿ. ಆ ಮಹಿಮೆಯ ನೆನಪಿನೊಡನೆ ದೇವರನ್ನು ಸ್ಮರಣೆ ಮಾಡ್ತಾನೆ. ಜನಾರ್ದನನನ್ನು ನೋಡಿ, ಆ ಶಬ್ದವೇ ಬಹಳ ಸುಂದರವಾದ. ಜನಾರ್ದನ. ಯಾಕೆ ಅವನನ್ನು ಜನಾರ್ದನ ಅಂತ ಕರೀತಾರೆ ಅಂತ ಹೇಳಿದ್ರೆ, ಅವನು ಜನನವನ್ನು ಅರ್ಧನ ಮಾಡ್ತಾನೆ. ಜನನ ಅಂತ ಹೇಳಿದ್ರೆ ಹುಟ್ಟಿಲ್ಲದಂತೆ ಮಾಡುವವ. ಆ ದೇವರನ್ನು ಯಾಕೆ ಸ್ಮರಣೆ ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ, ಸ್ವಾಮಿ ಇದೇ ನನ್ನ ಕಡೆಯ ಸಾವಾಗಲಿ, ಇನ್ನು ಮುಂದೆ ಈ ಸಾವು ಬೇಡ ನನಗೆ, ಯಾಕಂದರೆ ಮತ್ತೆ ನಾನು ಹುಟ್ಟಬಾರ್ದು, ಹುಟ್ಟಿಸಲೇ ಬೇಡ, ಏನು ಹುಟ್ಟಿಸೋದಕ್ಕೆ ಪಾಲಿಸೋಣ. ಈ ರೀತಿ ತಿಳ್ಕೊಂಡವನಾಗಿ ಆ ದೇವರನ್ನು ನೆನಪು ಮಾಡ್ಕೊಳ್ತಾನಂತೆ, ಸ್ಮರಣೆ ಮಾಡ್ತಾನಂತೆ. ಅಂದರೆ ನೋಡಿ, ದೇವರ ಸ್ಮರಣೆ ಅನ್ನುವಂಥದ್ದೇನಿದೆ ಅದು ಹೇಗೆ ಬರಬೇಕು ಅನ್ನುವುದನ್ನು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಬರೀ ಕೃಷ್ಣ ಕೃಷ್ಣ ರಾಮ ರಾಮ ಗೋವಿಂದ ಗೋವಿಂದ ಈ ರೀತಿ ಅಲ್ಲ. ಮತ್ತು ಇನ್ನೊಂದು ನಾವು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದ್ರೆ, ನಮ್ಮಲ್ಲಿ ಎಷ್ಟೋ ಜನ ಹೇಳೋದುಂಟು, ಅಯ್ಯೋ ರಾಮ 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 ಹೇಳಿ ಸತ್ತು ಹೋದ್ರು, ಕೃಷ್ಣ ಕೃಷ್ಣ ಹೇಳಿ ಸತ್ತು ಹೋದ್ರು ಅಂತ. ನೋಡಿ, ಯಾವಾಗ ಸಾಯ್ತೇವೆ, ಕಡೆಯ ಸಂದರ್ಭದಲ್ಲಿ, ಸಾಯುವ ಸಂದರ್ಭದಲ್ಲಿ ಬಾಯಿ ಮಾತಾಡುವುದಿಲ್ಲ. ಇದನ್ನು ಯಾವತ್ತೂ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಬಾಯಿ ಮಾತಾಡುವುದಿಲ್ಲ, ಕಿವಿ ಕೇಳುವುದಿಲ್ಲ. ಯಾಕಂದರೆ ಇಂದ್ರಿಯಗಳೆಲ್ಲ ಶಕ್ತಿಯನ್ನು ಕಳ್ಕೊಂಡಿರ್ತವೆ. ಇಂದ್ರಿಯ ಹೋಗಿ ಮನಸ್ಸಿನಲ್ಲಿ ಸೇರಿಕೊಳ್ತದೆ, ಮನಸ್ಸು ಬುದ್ಧಿಯಲ್ಲಿ ಒಂದರೊಳಗೆ ಸೇರ್ಕೊಳ್ತಾ ಹೋಗ್ತದೆ ಇವನು ದೇಹದಿಂದ ಹೊರಗೆ ಬರಬೇಕಾದ್ರೆ. ಅದರಿಂದಾಗಿ ಆಗ ಕೇವಲದ ಇಂಟರ್ನಲ್, ಅವಾಗ ಏನು ಇವನಿಗೆ ನೆನಪು ಬರುತ್ತದೆ ಅದು ಇಂಟರ್ನಲ್.
ಒಳಗಿನದ್ದು. ಹೊರಗಿನಿಂದ ನಿಮಗೇನೂ ಗೊತ್ತಾಗುವುದಿಲ್ಲ, ಯಾವ ಪ್ರತಿಕ್ರಿಯೆಯೂ ಗೊತ್ತಾಗುವುದಿಲ್ಲ. ಒಳಗಿನಿಂದ ಅವನು ಹೊರಟಾಗ ಅವನಿಗೆ ನೆನಪು ಬರ್ತದೆ. ಯಾವುದರ ನೆನಪು ಬರ್ತದೆ ಅಂತ ಹೇಳಿದ್ರೆ ಆ ಜೀವನದಲ್ಲಿ ಅಷ್ಟು ವರ್ಷಗಳ ಕಾಲ ಅಚ್ಚೊತ್ತಿದ್ದು. ಯಾವುದು ಅಚ್ಚೊತ್ತಿರ್ತದೆ ಒಬ್ಬ ಪುಣ್ಯಾತ್ಮನಾದವನಿಗೆ ಅಂದರೆ ದೇವರ ವಿಷಯವೇ, ಆ ದೇವರ ಮಹಿಮೆಯೇ. ಯಾಕಂದರೆ ಅವನು ಸದಾ ದೇವರ ಮಹಿಮೆಯನ್ನೇ ತಾನು ಲೆಕ್ಕಾಚಾರ ಮಾಡ್ತಾ ಇರ್ತಾನೆ. ಅವನನ್ನೇ ಪುಣ್ಯಾತ್ಮ ಅಂತ ಕರೆಯುವಂಥದ್ದು. ಯಾರು ದೇವರಿಗಾಗಿ ಜೀವನವನ್ನು ಸವೆಸಿದ, ದೇವರನ್ನ ಸದಾ ಚಿಂತನೆ ಮಾಡಿದ, ಅವನೇ ಪುಣ್ಯಾತ್ಮ. ಉಳಿದವರು ಪುಣ್ಯಾತ್ಮರು ಅಂತ ಕರೀಲಿಕ್ಕೆ ಬರೋಲ್ಲ. ಏನಂತ ಹೇಳಿದ್ರೆ ಅವರೆಲ್ಲ ತಾತ್ಕಾಲಿಕವಾಗಿ ಪುಣ್ಯ ಅಂತ ಕಾಣುವ ಹಾಗೆ ಮಾಡ್ತಾರೆ ಅಷ್ಟೇ, ನಿಜವಾಗ್ಲೂ ಅದು ಪುಣ್ಯ ತಂದುಕೊಡೋಲ್ಲ. ನಿಜವಾದ ಪುಣ್ಯಾತ್ಮ ಅದಕ್ಕೆ ನೋಡಿ ಕಡೆ ಕಾಲದಲ್ಲಿ ದೇವರ ಸ್ಮರಣೆ ಬರ್ತದೆ. ಇಲ್ಲಿದ್ರೆ ಹೇಗೆ ಬರಬೇಕು? ಇಡೀ ಜೀವನದಲ್ಲಿ ದೇವರನ್ನೇ ನೆನಪು ಮಾಡ್ಕೊಳ್ಳದ ಇದ್ದವನಿಗೆ ಕಡೆ ಕಾಲದಲ್ಲಿ ಹೇಗೆ ಬರಬೇಕು? ಅದು ದೇವರ ಮಹಿಮೆಯ ಪೂರ್ವಕವಾಗಿ, ಮಹಾತ್ಮೆಯ ಪೂರ್ವಕವಾಗಿ ದೇವರ ಸ್ಮರಣೆ ಬರ್ತದಂತೆ. ಈ ರೀತಿ ತಾನು ಆ ದೇವರ ಸ್ಮರಣೆಯನ್ನು ಮಾಡ್ತಾ ಈ ದೇಹವನ್ನು ಬಿಟ್ಟು ಹೋಗ್ತಾನಂತೆ. ಬಹಳ ಎಷ್ಟು ಚಂದ ಹೇಳ್ತಾಳೆ ಸುಮನ ಅಂತ ಹೇಳಿದ್ರೆ, ಈ ದೇಹವನ್ನು ಬಿಟ್ಟು ಹೋಗ್ತಾನಲ್ವ, ದೇಹವನ್ನು ಬಿಟ್ಟು ಹೋಗ್ಬೇಕಾದ್ರೆ ಖುಷಿಯಿಂದ ಬಿಡ್ತಾರಂತೆ. ಹೃಷ್ಟ ಮಾನಸ ಅಂತ ಹೇಳ್ತಾರೆ. ಅದು ಮನಸ್ಸಿನಲ್ಲಿ ಬಹಳ ಖುಷಿ ಆಗ್ತಾ ಇರ್ತದಂತೆ. ಹಬ್ಬ, ಒಂದು ಬಾಡಿಗೆ ಮನೆಯಿಂದ ಹೋಗ್ತಾ ಇದ್ದೇನೆ ನಾನು ಹೊರಗೆ, ಈ ಬಂಧನದಿಂದ ಬಿಡಿಸ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಸಂತುಷ್ಟನಾಗಿ ಸಾರ್ಥಕ ಆಯ್ತು. ಈ ಸಾರ್ಥಕತೆಗೆ ಏನು ಅರ್ಥ ಗೊತ್ತುಂಟಾ? ಅವನಿಗೇನು ಕಾರಣ ಗೊತ್ತುಂಟಾ? ಕಡೆ ಕಾಲದಲ್ಲಿ ದೇವ್ರ ನೆನಪು ಬರ್ತಾ ಇದೆಯಲ್ವ, ದೇವರ ನೆನಪು ಬರ್ತಾ ಇದೆ. ಅವನಿಗೆ ತುಂಬ ಇಷ್ಟವಾದ ವಿಷಯ ದೇವರ ಬಗ್ಗೆ ಚಿಂತನೆ ಮಾಡುವುದು. ಆ ರೀತಿ ದೇವರನ್ನು ನೆನಪು ಮಾಡ್ಕೊಳ್ತಾ ಬಿಡ್ತಾ ಇದ್ದಾನೆ. ಮನಸ್ಸಿನಲ್ಲಿ ಸಂತೋಷ ಆಗ್ತಾ ಇದೆಯಂತೆ ಅವನಿಗೆ, ಹೊರತು ಸ್ವಲ್ಪವೂ ದುಃಖ ಆಗುತ್ತಾ ಇಲ್ಲ. ಅಯ್ಯೋ, ಹೆಂಡತಿಯನ್ನು ಬಿಡಬೇಕಲ್ವಾ, ಮಕ್ಕಳನ್ನು ಬಿಡಬೇಕಲ್ವಾ, ದೇಹವನ್ನು ಬಿಡಬೇಕಲ್ಲ, ಅದನ್ನು ಬಿಡಬೇಕಲ್ವಾ, ಇದನ್ನು ಬಿಡಬೇಕಲ್ಲ ಅಂತ. ಮತ್ತೆ ಎಲ್ಲವನ್ನು ಬಿಟ್ಟಿದ್ದೇನೆ ಅನ್ನೋದೇ ಖುಷಿ. ಇದನ್ನೆಲ್ಲ ಯಾವುದನ್ನು ಅಂಟಿಸಿಕೊಳ್ಳಿಲ್ವಲ್ಲ, ಅಂಟಿಸಿಕೊಳ್ಳದೇ ಇರುವುದೇ ಖುಷಿ. ಆ ರೀತಿ ಕೃಷ್ಣ ಸಹ ಆನಂದವಾಗಿ ತಾನು ಈ ದೇಹವನ್ನು ಬಿಟ್ಟು ಹೋಗ್ತಾನೆ. ಅದಕ್ಕೆ ಹೇಳಿದ್ದು, ಸಾವು ಅನ್ನುವುದು ಒಬ್ಬ ಪುಣ್ಯಾತ್ಮನಿಗೆ ಸುಂದರವಾದ ಪ್ರಕ್ರಿಯೆ. ಅದೇ ಸಾವು ಅನ್ನುವಂಥದ್ದು ಪಾಪಾತ್ಮನಿಗೆ ಅತ್ಯಂತ ದುಷ್ಟವಾದಂತಹ ಪ್ರಕ್ರಿಯೆ. ಅವನು ಹೇಗಿರ್ತದೆ ನೋಡಿ. ಅಷ್ಟು ಮಾತ್ರ ಅಲ್ಲಿನ ಹೇಳ್ತಾನೆ, ಮುಂದೆ ಎಲ್ಲಿಗೆ ಹೋಗ್ತಾನೆ ಅವನು? ಏಕತ್ವಂ ಜಾಯತೆ ತತ್ರ ತ್ಯಜತ ಸ್ವಂ ಕಲೇವರಂ ದಶಮದ್ವಾರಮಾಶ್ರಿತ್ಯ ಆತ್ಮ ತಸ್ಯ ಸ ಗಚ್ಚತಿ ಅಂತೇಳಿ. ಮಹಾಪುಣ್ಯಾತ್ಮನಾಗಿದ್ದ ಪಕ್ಷದಲ್ಲಂತೂ ಕೇಳೋದೇ ಬೇಡ. ಅವನು ಈ ನಡುನೆತ್ತಿ ಏನಿದೆ, ನಡುನೆತ್ತಿಯಿಂದ ಪ್ರಾಣ ಹೊರಗೆ ಹೋಗ್ತದಂತೆ. ಅವನು ಮಹಾಭಗವದ್ಭಕ್ತನಾಗಿದ್ದರೆ ಅವನು ಈ 10 ಅಂಗಗಳೇನು ಹೇಳಿದ್ದಾರೆ ಅದನ್ನು ತಾನು ಅಳವಡಿಸಿಕೊಂಡು ಭಗವಂತನ, ಯಾಕಂದ್ರೆ ನೋಡಿ ಧರ್ಮ ಅನ್ನೋದು ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ದೇವರ ಪ್ರೀತಿಗೋಸ್ಕರ ಮಾಡಿದರೆ ಮಾತ್ರ ಅದು ಧರ್ಮ. ಇಲ್ಲದೇ ಇದ್ದ ಪಕ್ಷದಲ್ಲಿ ನಮ್ಮ ಪ್ರಾರಬ್ಧ ಕರ್ಮ, ಇನ್ಯಾನೂ ಅಲ್ಲ. ನೋಡಿ, ಯಾವುದೇ ಒಬ್ಬ ಬ್ರಾಹ್ಮಣ ತನ್ನ ಕರ್ತವ್ಯವನ್ನು ಯಾಕೋಸ್ಕರ ಮಾಡಬೇಕು? ಜಪ ಮಾಡಬೇಕು, ಪೂಜೆ ಮಾಡಬೇಕು, ಅದು ಮಾಡಬೇಕು. ಯಾಕೆ ಮಾಡಬೇಕು? ದೇವ್ರ ಪ್ರೀತಿಗೋಸ್ಕರ. ಕ್ಷತ್ರಿಯ ತನ್ನ ಧರ್ಮ ದೇವ್ರ ಪ್ರೀತಿಗೋಸ್ಕರ. ವೈಶ್ಯ, ಶೂದ್ರ, ಸ್ತ್ರೀಯರು ಪ್ರತಿಯೊಬ್ಬರು ಯಾಕೋಸ್ಕರ ಅಂದರೆ ದೇವರ ಪ್ರೀತಿಗೋಸ್ಕರ. ಯಾಕಂದರೆ ಶಾಸ್ತ್ರ ಆ ಧರ್ಮವನ್ನು ಹೇಳಿದ್ರೆ ದೇವ್ರಿಗೆ ಖುಷಿ ಆಗಬೇಕು, ದೇವ್ರಿಗೆ ಖುಷಿ ಆದರೆ ಸಾಕು. ಹಾಗೆ ಏನು ಮಾಡ್ತೇವೆ ಅದೇ ಧರ್ಮಾಚರಣೆ ಅಂತ ಆಗುತ್ತೆ, ಇಲ್ಲದ್ರೆ ಧರ್ಮಾಚರಣೆ ಅಂತ ಆಗೋದೇ ಇಲ್ಲ. ಆ ರೀತಿ ಇಡೀ ಜೀವನದ ತುಂಬ ಇವನು ಮಾಡ್ಕೊಂಡು ಬಂದವ ಇಂತಹ ಒಬ್ಬ ಪುಣ್ಯಾತ್ಮ. ಆ ಪುಣ್ಯಾತ್ಮ ಏನಿದ್ದಾನೆ ಅವನು ಕೆಲವರಂತೂ ಈ ರಂಧ್ರವನ್ನು ಒಡೆದೇ ಹೋಗ್ಬೋದು, ಬ್ರಹ್ಮರಂಧ್ರ ಮೇಲೇನಿದೆ ಅದನ್ನು ಹೊಡೆದು ಹೋಗ್ಬೋದು. ಇನ್ನು ಕೆಲವರೇನಿದ್ದಾರೆ ಪುಣ್ಯಾತ್ಮರಾದಂತಹ ವ್ಯಕ್ತಿಯೇ ತಾವು ಈ ಆ ಕಡೆ ಈ ಕಡೆ ಇಡಾ ಪಿಂಗಳ ನಾಡಿಗಳೇನಿದೆ ಅದರಿಂದ ತಾವು ಮೇಲೆ ಹೋಗ್ಬೋದು, ಇವರಾದರೂ ವಾಪಸ್ ಬರ್ತಾರೆ. ಆದರೆ ಬ್ರಹ್ಮರಂಧ್ರವನ್ನು ಯಾರು ಹೊಡೆದು ಹೋಗ್ತಾನೆ ಅವನು ಸೀದಾ ಮೇಲಕ್ಕೆ ಹೋಗ್ತಾನೆ, ಮತ್ತೆ ಮರಳಿ ಬರುವುದಿಲ್ಲ. ಈ ರೀತಿ ಪುಣ್ಯಾತ್ಮರ ಸಾವು ಯಾವತ್ತು ಮೇಲ್ಮುಖವಾಗಿರ್ತದೆ, ಪಾಪಾತ್ಮರ ಸಾವು ಯಾವತ್ತು ಕೆಳಮುಖವಾಗಿರ್ತದೆ, ಅಧೋಮುಖವಾಗಿರ್ತದೆ. ಇನ್ನು ಎಲ್ಲಿಗೆ ಹೋಗ್ತಾನೆ? ಮತ್ತೆ ಸತ್ ಕೂಡಲೇ ಎಲ್ಲಿಗೆ ಹೋದೆ ಅವನು ಅಂತ ಹೇಳಿದರೆ, ಇವನು ಯಾವಾಗ ಈ ದೇಹವನ್ನು ದೇಹವನ್ನು ಯಾವ ರೀತಿ ಬಾಡಿಗೆ ಮನೆಯನ್ನು ನಾವು ಬಾಡಿಗೆ ಮನೆ ಬಿಟ್ಟ ಮೇಲೆ ಬೀದಿಗೆ ಬಂದುಬಿಟ್ವಾ? ಇಲ್ಲ ನೋಡಿ, ಪುಣ್ಯಾತ್ಮನಾದವನಿಗೆ ಎಷ್ಟು ವ್ಯವಸ್ಥೆ ಇರ್ತದೆ ಅಂತ ಹೇಳಿದರೆ, ಶಿಬಿಕಾ ತಸ್ಯ ಚಾಯಾತಿ ಹಂಸಯಾನಂ ಮನೋಹರಂ ವಿಮಾನಮೇವ ಚಾಯಾತಿ ಹಯೋವಾ ಗಜ ಉತ್ತಮ. ಇವನು ಯಾವಾಗ ಈ ದೇಹದಿಂದ ಹೊರಗೆ ಬಂದರೆ ಅಲ್ಲಿ ಇವನಿಗೋಸ್ಕರ ಪಲ್ಲಕ್ಕಿ ಕಾಯ್ತಾ ಇರ್ತದೆ. ಅಥವಾ ಇನ್ನೂ ಮಹಾಪುಣ್ಯಾತ್ಮ ಆಗಿದ್ದ ಅಂತ ಹೇಳಿದ್ರೆ ಪುಣ್ಯಕ್ಕನುಗುಣವಾಗಿ ಮಹಾಪುಣ್ಯಾತ್ಮ ಆಗಿದ್ದ ಅಂದರೆ ಈ ಹಂಸ ವಿಮಾನ ಕಾಯ್ತಾ ಇರ್ತದೆ, ಇಲ್ಲದಿದ್ರೆ ಆನೆ ಕಾಯ್ತಾ ಇರ್ತದಂತೆ, ಕುದುರೆ ಕಾಯ್ತಾ ಇರ್ತದಂತೆ ಇವನಿಗೋಸ್ಕರ. ಅಂದರೆ ರಸ್ತೆಗೆ ಬೀಳ್ಲಿಕ್ಕೆ ಬಿಡುವುದೇ ಇಲ್ಲ ಇವನನ್ನು.
ಹಾಗಾದ್ರೆ ಪುಣ್ಯಾತ್ಮ ಅಂದರೆ ಹಾಗೇನೆ, ಅಷ್ಟು ಮಾಡಿದಾನಲ್ವ, ಅಷ್ಟು ಪುಣ್ಯ ಇಲ್ಲಿ ಮಾಡಿದ್ದಾನೆ. ಅದಕ್ಕೆ ಹೇಳಿದ್ದು, ಯಾವತ್ತು ನಾವಿಲ್ಲಿ ಏನು ಧರ್ಮಾಚರಣೆಯನ್ನು ಮಾಡ್ತೇವೆ ಅದು ವ್ಯರ್ಥ ಅಲ್ವೇ ಅಲ್ಲ, ಸಾರ್ಥಕವೇ ಅದು. ಅದು ನಮಗೆ ಪುಣ್ಯವೇ ಹಣ. ಆ ಪುಣ್ಯರೂಪವಾದ ಹಣ ಯಾವ ರೀತಿ, ಒಬ್ಬ ಶ್ರೀಮಂತ ದುಡ್ಡಿದೆ ಅವನ ಹತ್ರ ಬೇಕಾದಷ್ಟು ಅಂತ ಹೇಳಿದರೆ, ಅವನು ಒಂದು ಮನೆ ಬಿಟ್ಟರೆ ಇನ್ನೊಂದು ಮನೆ ರೆಡಿ ಇರ್ತದೆ ಅವನಿಗೋಸ್ಕರ, ಹೊರಗೆ ವಾಹನ ರೆಡಿ ಇರ್ತದೆ, ಯಾಕಂದ್ರೆ ಅವನ ಹತ್ರ ದುಡ್ಡಿದೆಯಲ್ವಾ. ದುಡ್ಡಿರೋದ್ರಿಂದ ಹಾಗೇನೆ ಇವನ ಹತ್ರ ಪುಣ್ಯದ ದುಡ್ಡಿದೆ. ಪುಣ್ಯದ ದುಡ್ಡಿರುವುದರಿಂದಾಗಿ ಇವನಿಗೆಲ್ಲವೂ ತಯಾರಾಗಿ ನಿಂತಿರ್ತದೆ. ವಿಮಾನಗಳು, ಅದಾಗಿ ವಿಮಾನ ಇರಬಹುದು, ಗಜ ಇರಬಹುದು, ಕುದುರೆ, ಇವನ ಪುಣ್ಯಕ್ಕನುಗುಣವಾಗಿ ಅಲ್ಲಿ ನಿಂತಿರ್ತದಂತೆ ಇವನನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಛತ್ರೇಣ ಧ್ರಿಯಮಾಣೇನ ಚಾಮರೇರ್ ವ್ಯಜನೇಸ್ತಥ ವೀಜ್ಯಮಾನಃ ಸ ಪುಣ್ಯಾತ್ಮ ಪುಣ್ಯೇರೇವಂ ಸಮಂತತಃ ಗೀಯಮಾನಸ್ತು ಧರ್ಮಾತ್ಮ ಸ್ತೂಯಮಾನಸ್ತು ಪಂಡಿತೈಃ ವಂದಿಭಿಃ ಚಾರಣೈಃ ದಿವ್ಯೈಃ ಬ್ರಾಹ್ಮಣೈಃ ವೇದಪಾರಗೈಃ ಸಾಧುಭಿಃ ಸ್ತೂಯಮಾನಸ್ತು ಸರ್ವಸೌಖ್ಯ ಸಮನ್ವಿತಃ ಯಥಾ ದಾನ ಪ್ರಭಾವೇಣ ಫಲಮಾಪ್ನೋತಿ ತತ್ಸಹ ಆರಾಮ ವಾಟಿಕಾ ಮಧ್ಯೆ ಸಪ್ರಯಾತ ಸುಖೇನ ವೈ. ಹೇಗೆ ಹೋಗ್ತಾನೆ ನೋಡಿ ಅವನು ವಾಹನದಲ್ಲಿ ಕೂತಾಗ, ಚಾಮರ ಬೀಸ್ಲಿಕ್ಕೆ ಆ ಕಡೆ ಈ ಕಡೆ ಜನ ಇರ್ತಾರಂತೆ, ಛತ್ರ ಹಿಡಲಿಕ್ಕೆ ಜನ ಇರ್ತಾರಂತೆ, ಅವನನ್ನು ಹೊಗಳಲಿಕ್ಕೆ ಜನ ಇರ್ತಾರಂತೆ, ಅವನನ್ನು ಬ್ರಾಹ್ಮಣರು ಹೊಗಳ್ತಾರಂತೆ, ಸ್ತುತಿ ಮಾಡ್ತಾರಂತೆ. ಈ ರೀತಿ ಅವನು ಈ ರಾಜ ಮರ್ಯಾದೆಯಿಂದ ಹೋಗ್ತಾನಂತೆ. ರಾಜ ಮರ್ಯಾದೆಯಿಂದ ಹೋಗ್ತಾ ಮಧ್ಯದಲ್ಲಿ ಅವನಿಗೆ ವಿಶ್ರಾಂತಿ ಗೃಹಗಳು, ಆ ವಿಶ್ರಾಂತಿ ಗೃಹಗಳಲ್ಲಿ ಕೂತು ತಾನು ಏನಲ್ಲಿ ಸುಖ ಭೋಗಗಳಿದೆ ಅದನ್ನೆಲ್ಲ ಅನುಭವಿಸ್ತಾ ತಾನು ಯಾವ ಲೋಕಕ್ಕೆ ಹೋಗ್ಬೇಕೋ ಆ ಲೋಕಕ್ಕೆ ಹೋಗ್ತಾನಂತೆ. ಅಂತ ಹೇಳಿದರೆ ಏನು ಕಷ್ಟವೇ ಇಲ್ಲ ಅವನಿಗೆ. ಆ ರೀತಿ ನಾವು ಯಾವ ರೀತಿ ದೊಡ್ಡ ಬಸ್, ಈ ಹೈಟೆಕ್ ಬಸ್ಗಳೆಲ್ಲ, ಅದರಲ್ಲಿ ಹೋದರೆ ಮಧ್ಯದಲ್ಲಿ ಯಾವುದೋ ಒಂದು ಒಳ್ಳೆ ಸ್ಥಾನದಲ್ಲಿ ತಿನ್ನಲಿಕ್ಕೆ ಉಣ್ಲಿಕ್ಕೆ ಎಲ್ಲ, ಹಾಗೆ ಇವನು ತಿನ್ನಲಿಕ್ಕೆ ಉಣ್ಲಿಕ್ಕೆ ಎಲ್ಲ ಏನು ಬೇಕೋ ಎಲ್ಲ ಅವನಿಗೆ ಸಿಗ್ತದಂತೆ. ಆ ರೀತಿ ತಾನು ಹೋಗ್ತಾ ಅಪ್ಸರೋಭಿ ಸಮಾಕೀರ್ಣ ದಿವ್ಯಾಭಿ ಮಂಗಲೇರ್ಯುತಃ ದೇವೈ ಸಂಸ್ತೂಯಮಾನಸ್ತು ಧರ್ಮರಾಜಂ ಪ್ರಪಶ್ಯತಿ. ಅಪ್ಸರೆಯರು ನರ್ತನ ಮಾಡ್ತಾರಂತೆ ಇವನು ಮುಂದೆ, ಗಂಧರ್ವರು ಗಾನ ಮಾಡ್ತಾರಂತೆ, ಇವನನ್ನು ಹೊಗಳ್ತಾರಂತೆ, ದೇವತೆಗಳು ಕೂಡ ಇವನನ್ನು ಹೊಗಳ್ತಾರಂತೆ. ಭಲೆ ಭಲೆ, ಏನು ಧರ್ಮ ಕಾರ್ಯ ಮಾಡಿದ್ಯಾ, ಏನು ಪುಣ್ಯಾತ್ಮ, ಏನು ಪುಣ್ಯ ಮಾಡಿದ್ಯಾ. ಈ ರೀತಿ ಹೊಗಳಲ್ಪಡ್ತಾ ತಾನು ಧರ್ಮರಾಜನನ್ನು ಕಾಣ್ತಾನಂತೆ. ಧರ್ಮರಾಜ ಇವನಿಗೆ ಸಿಗ್ತಾನಂತೆ. ದೇವಾಶ್ಚ ಧರ್ಮ ಸಂಯುಕ್ತ ಜಗ್ಮುಹು ಸಮ್ಮುಖಮೇವತಂ. ಅಷ್ಟು ಮಾತ್ರ, ಉಳಿದ ದೇವತೆಗಳು ಕೂಡ ಇವನೆದುರಿಗೆ ಕಾಣಿಸಿಕೊಳ್ತಾರೆ. ಮೇಲೆ ಹೋಗ್ತಾ ಹೋಗ್ತಾ ಆ ದಿವ್ಯ ಲೋಕಗಳಲ್ಲಿ ಪುಣ್ಯ ಆ ದೇವತೆಗಳು ಇವನಿಗೆ ಕಾಣಿಸಿಕೊಳ್ತಾರಂತೆ, ಧರ್ಮರಾಜ ಕಾಣಿಸಿಕೊಳ್ತಾರಂತೆ. ಏಹ್ಯೇಹಿ ವೈ ಮಹಾಭಾಗ ಭುಂಕ್ಷ್ವ ಭೋಗಾನ್ ಮನೋನುಗಾನ್ ಏವಂ ಸ ಪಶ್ಯತೆ ಧರ್ಮಂ ಸೌಮ್ಯ ರೂಪಂ ಮಹಾಮತಿಂ. ಆ ಧರ್ಮರಾಜ ಏನಿದ್ದಾನೆ, ಧರ್ಮರಾಜ ಅಂತೂ ತನ್ನ ಲೋಕದ ಹತ್ರ ಬರ್ತಾ ಇದ್ದಾನಲ್ವ ಪುಣ್ಯಾತ್ಮ, ಅವನನ್ನು ಸ್ವಾಗತ ಮಾಡ್ತಾನಂತೆ. ಬಾರಯ್ಯ, ಬಾ 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 ಅಂತ. ಯಾಕಂದ್ರೆ ನಿನಗೋಸ್ಕರನೇ ಇರುವುದು ಈ ಲೋಕ ಅಂತ, ನಿಮ್ಮಂಥ ಪುಣ್ಯಾತ್ಮರಿಗೋಸ್ಕರವೇ ಇರುವುದು. ಇಲ್ಲಿ ಬಂದು ನಿನಗೆ ಏನು ಬೇಕೋ ಎಲ್ಲ ಸುಖ ಭೋಗಗಳನ್ನು ಅನುಭವಿಸು ಅಂತ ಹೇಳಿ ಅವನನ್ನು ಸ್ವಾಗತ ಮಾಡ್ತಾನಂತೆ, ಅವನನ್ನು ಕರಿತಾನಂತೆ. ಅವನು ಇದನ್ನು ಗರುಡ ಪುರಾಣ ಇನ್ನೂ ಚೆನ್ನಾಗಿ ಹೇಳ್ತದೆ, ಅವನು ಪರಿಚಯವನ್ನು ಮಾಡಿಸಿಕೊಡ್ತಾರಂತೆ ಅಲ್ಲಿ ಸಭೆಯಲ್ಲಿರುವವರೆಲ್ಲರಿಗೂ ಕೂಡ. ನೋಡಿ, ಇವನು ಇಂಥ ಪುಣ್ಯಾತ್ಮ, ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ, ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಪರಿಚಯ ಮಾಡಿಸಿಕೊಡ್ತಾನಂತೆ. ಸ್ವಯಂ ಪುಣ್ಯ ಪ್ರಭಾವೇಣ ಭುಂಕ್ತೆ ಚ ಸ್ವಯಮೇವ ಸಹ ಭೋಗಕ್ಷಯಾಸ ಧರ್ಮಾತ್ಮ ಪುನರ್ಜನ್ಮ ಪ್ರಯಾತಿವೈ. ತಾನು ಅಂಥ ಪುಣ್ಯಲೋಕಗಳಲ್ಲಿದ್ದವನಾಗಿ ಅಂತ ಹೇಳಿದ್ರೆ, ಇದು ಸಾಮಾನ್ಯವಾದ ಪುಣ್ಯವನ್ನು ಮಾಡಿದ ವ್ಯಕ್ತಿಯಾಗಿದ್ದ ಪಕ್ಷದಲ್ಲಿ ಇಂಥ ಪುಣ್ಯಲೋಕಗಳನ್ನು ಹೊಂದಿ, ಯಾಕಂದರೆ ನೋಡಿ ಮೇಲೆ ಸ್ವರ್ಗಲೋಕದಿಂದ ಪ್ರಾರಂಭ ಮಾಡಿ ಸ್ವರ್ಲೋಕ, ಮಹರ್ಲೋಕ, ಜನೋಲೋಕ, ಸತ್ಯಲೋಕ, ಇಲ್ಲಿಯವರೆಗೂ ಹೋಗ್ತಾನೆ. ಹೋಗಿ ಇವನ ಅಧಿಕವಾದ ಪುಣ್ಯ ಎಷ್ಟಿದೆಯೋ ಅಷ್ಟು ವರ್ಷಗಳ ಕಾಲ ಇವನು ಅಲ್ಲಿ ಆನಂದವಾಗಿ ಸುಖ ಭೋಗಗಳನ್ನು ಅನುಭವಿಸ್ತಾನೆ. ಸುಖ ಭೋಗಗಳನ್ನೆಲ್ಲ ಅನುಭವಿಸಿ ಕ್ಷೀಣೆ ಪುಣ್ಯ ಕಮ್ಮಿ ಆಯಿತು ಅಂತ ಹೇಳಿದಾಗ ಮತ್ತೆ ಭೂಮಿಯಲ್ಲಿ ಹುಟ್ಟಿ ಬರ್ತಾನೆ. ಭೂಮಿಯಲ್ಲಿ ಹುಟ್ಟಿ ಬಂದರೂ ಕೂಡ ನಿಜ ಧರ್ಮ ಪ್ರಸಾದಾತ್ಸ ಕುಲಂ ಪುಣ್ಯಂ ಪ್ರಯಾತಿ ವೈ. ಇನ್ನೆಲ್ಲೆಲ್ಲ ಹುಟ್ಟೋಲ್ಲ. ಯಾಕಂದ್ರೆ ನೋಡಿ, ಪುಣ್ಯ ಅಂತ ಹೇಳುವುದೇನಿದೆ, ಪುಣ್ಯ ಅನ್ನುವುದು ಮನುಷ್ಯನನ್ನು ಎಷ್ಟರ ಮಟ್ಟಿಗೆ ಮಾಡುತ್ತದೆ ಅಂತ ಹೇಳಿದ್ರೆ, ಅಲ್ಲಿಯೂ ಕೂಡ ಸುಖವಾಗಿದ್ದವನು ಭೂಮಿಗೆ ಬರಬೇಕಾದರೂ ಕೂಡ ಹಾಗೀಗಲ್ಲ. ಒಳ್ಳೆ ಪುಣ್ಯವಂತರ ಕುಲದಲ್ಲಿ ಪುಣ್ಯಾತ್ಮನಾದ ತಂದೆ ತಾಯಂದಿರ ಹೊಟ್ಟೆಯಲ್ಲಿ ತಾನು ಹುಟ್ಟಿ ಬರ್ತಾನೆ. ಆ ಪುಣ್ಯದ ಪ್ರಭಾವದಿಂದ ಬಂದು ಮತ್ತೆ ಇಲ್ಲಿ ಇನ್ನಷ್ಟು ಪುಣ್ಯ ಕಾರ್ಯವನ್ನೇ ಮಾಡ್ತಾನೆ.
ಹೆಚ್ಚೇ ಮಾಡ್ಕೊಂಡು ಹೋಗ್ತಾನೆ ಹೊರತು ಹಿಂದಿನ ಜನ್ಮಕ್ಕಿಂತ ಕಮ್ಮಿ ಮಾಡೋಲ್ಲ. ಪುಣ್ಯಾತ್ಮನಾದ ವ್ಯಕ್ತಿ ಪ್ರತಿ ಜನ್ಮದಲ್ಲಿಯೂ ಕೂಡ ಈ ರೀತಿ ತಾನು ಹುಟ್ಟಿದಾಗಲೂ ಹಿಂದಿನ ಜನ್ಮಕ್ಕಿಂತ ಹೆಚ್ಚೇ ಪುಣ್ಯ ಮಾಡ್ಕೊಂಡು ಹೋಗ್ತಾನೆ ಹೊರತು ಕಮ್ಮಿ ಮಾಡ್ಕೊಂಡು ಬರೋಲ್ಲ. ಹೆಚ್ಚು ಪುಣ್ಯವನ್ನು ಮಾಡ್ಕೊಂಡು ಹೋಗ್ತಾನೆ. ಇನ್ಯಾರಂತೂ ಮಹಾಪುಣ್ಯಾತ್ಮ ಆ ದೇವರ ಅನುಗ್ರಹವನ್ನು ಪಡೆದು ನಿಜವಾದ ಧರ್ಮ ಮಾರ್ಗದಲ್ಲಿದ್ದು ದೇವರ ಅನುಗ್ರಹವನ್ನು ಪಡೆದು ಈ ಮೇಲಿನಿಂದ ಬ್ರಹ್ಮರಂಧ್ರ ಹೊಡೆದೋಗಿದ್ದಾನೆ, ಅವನಂತೂ ಸೀದಾ ಭಗವಂತನ ಲೋಕಕ್ಕೆ ಹೋಗಿ ಸೇರ್ತಾನೆ. ಉಳಿದ ಪುಣ್ಯಾತ್ಮರೇನಿದೆ, ಯಾಕಂದರೆ ಇವರಿನ್ನೂ ಸಾಧನೆ ಮಾಡಬೇಕಾಗಿದೆ. ಅಂಥವರು ಇಲ್ಲಿಗೆ ಮರ್ತಾರಂತೆ, ಒಳ್ಳೆ ಪುಣ್ಯ ಕುಲದಲ್ಲಿ ಹುಟ್ಟಿ ಬರ್ತಾರಂತೆ. ಧನಾಢ್ಯಸ್ಯ ಸುಪುಣ್ಯಸ್ಯ ವೈಶ್ಯಸ್ಯೇವ ಮಹಾಮತೆ ಧರ್ಮೇಣ ಮೋದತೆ ತತ್ರ ಪುನಃ ಪುಣ್ಯಂ ಕರೋತಿ ಸಹ. ಒಂದ ಪುಣ್ಯಾತ್ಮರಾದ ಬ್ರಾಹ್ಮಣರ ಮನೆಯಲ್ಲಿ, ಪುಣ್ಯಾತ್ಮರಾದ ಕ್ಷತ್ರಿಯರ ಮನೆಯಲ್ಲಿ, ವೈಶ್ಯರ, ಈ ರೀತಿ ಒಳ್ಳೆ ಪುಣ್ಯಾತ್ಮನೆಯಲ್ಲಿ ಮನೆಯಲ್ಲಿ ಹುಟ್ಟಿ ಬರ್ತಾನೆ. ಸಣ್ಣಲಿಂದಲೂ ಒಳ್ಳೆ ಸಂಸ್ಕಾರವನ್ನು ಪಡಿತಾನೆ. ಸಣ್ಣಲಿಂದಲೂ ಧರ್ಮದಲ್ಲೇ ಆಸಕ್ತಿ ಉಳ್ಳವನಾಗ್ತಾನೆ. ಯಾಕಂತ ಹೇಳಿದ್ರೆ ಆ ಸಂಸ್ಕಾರ ಹಿಂದಿನ ಜನ್ಮದಲ್ಲೇ ಇದೆಯಲ್ವ, ಆ ಧರ್ಮದಲ್ಲೇ ತಾನು ಆಸಕ್ತನಾಗ್ತಾನೆ. ಮತ್ತೆ ಧರ್ಮಾಚರಣೆಯನ್ನು ಮಾಡ್ತಾನೆ, ಶುದ್ಧವಾದ ಧರ್ಮಾಚರಣೆಯನ್ನು ಮಾಡ್ತಾನೆ. ಮಾಡಿ ಮತ್ತೆ ಪುಣ್ಯವನ್ನು ಗಳಿಸ್ತಾನೆ. ಪುಣ್ಯವನ್ನು ಗಳಿಸಿ ಮತ್ತೆ ಪುಣ್ಯಲೋಕವನ್ನು, ಅಂದರೆ ಹಿಂದಿನಿಗಿಂತ ಮತ್ತೆ ಎತ್ತರದ ಲೋಕಕ್ಕೆ ಹೋಗಿ ಸೇರ್ತಾನೆ. ಸೇರಿ ಮತ್ತೆ ಇಲ್ಲಿಗೆ ಪುಣ್ಯ ಮುಗೀತು, ಮತ್ತೆ ಬಂದ, ಮತ್ತೆ ಒಳ್ಳೆ ಕುಲದಲ್ಲಿ ಹುಟ್ಟಿದ, ಮತ್ತೆ ಇಲ್ಲಿ ಪುಣ್ಯ ಮಾಡಿದ, ಹೆಚ್ಚು ಮಾಡಿದ, ಮತ್ತೆ ಅದಕ್ಕಿಂತ ಹೆಚ್ಚು ಹೋದ. ಈ ರೀತಿ ಮೇಲಕ್ಕೆ ಏರ್ತಾ ಹೋಗ್ತಾನೆ. ಇದು ಒಬ್ಬ ಪುಣ್ಯಾತ್ಮನಾದಂತಹ ವ್ಯಕ್ತಿ ಮರಣವನ್ನು ಹೊಂದುವ ಬಗೆ ಅಂತ ತಿಳಿಸ್ಕೊಂಡೋದು. ಇದೆಲ್ಲ ನಮಗೆ ಅನುಭವಕ್ಕೆ ಬರುವಂಥದ್ದು ಅಲ್ಲ, ನಮ್ಮಂಥವ್ರಿಗೆ ಯೋಚನೆ ಮಾಡ್ಲಿಕ್ಕೆ ಇರುವಂಥದ್ದು ಅಲ್ಲ. ಮುಂದಿನದು ಪ್ರಶ್ನೆ ಇದೆ ಸೋಮಶರ್ಮನದ್ದು. ಏನು ಅಂತ ಹೇಳಿದ್ರೆ, ಪಾಪಿನ ಮರಣಂ ಭದ್ರೇ ಕೀದೃಶೈ ಲಕ್ಷಣಯುತಂ ತನ್ಮೇವಂ ವಿಸ್ತರಾತ್ ಬ್ರೂಹಿ. ಪಾಪಿಗಳಿದ್ದಾರಲ್ವಾ, ಪಾಪಿಗಳು ಹೇಗೆ ಸಾಯ್ತಾರೆ ಅದರ ಬಗ್ಗೆ ಸ್ವಲ್ಪ ನನಗೆ ವಿಸ್ತಾರವಾಗಿ ಹೇಳು ಅಂತ ಹೇಳ್ತಾನೆ ಸೋಮಶರ್ಮ. ಯಾಕಂತ ಹೇಳಿದ್ರೆ ನಮಗೆ ಕುತೂಹಲ ಅರಿದೆ ಅಲ್ಲಿ. ಇವಾಗ ಪುಣ್ಯಾತ್ಮರ ಬಗ್ಗೆ ನಮಗೆ ಹೇಳಿದಾಗ ಸ್ವಲ್ಪ ಬೋರ್ ಆಗ್ತದೆ, ಯಾಕಂದರೆ ನಮಗೆ ಅದಕ್ಕೆ ಸ್ವಲ್ಪ ಸಂಬಂಧ ಕಮ್ಮಿ. ಆದರೆ ಇನ್ನು ಪಾಪಿಗಳದ್ದಿದೆ ನೋಡಿ ಮರಣ, ಇದು ಭಾಳ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತದೆ ನಮಗೆ. ಯಾಕಂತ ಹೇಳಿದ್ರೆ ನಮಗೆ ಸ್ವಲ್ಪ ಹತ್ತಿರ ಇರುವುದು, ಯಾವತ್ತು ಹತ್ತಿರ ಇರುವ ವಿಷಯ ಇಂಟ್ರೆಸ್ಟಿಂಗ್ ಆಗಿರ್ತದಲ್ವ. ಅದಕ್ಕೋಸ್ಕರ ಪಾಪಿಗಳ ಮರಣ ಹೇಗಿರ್ತದೆ ಅದರ ಬಗ್ಗೆ ನನಗೆ ಸ್ವಲ್ಪ ವಿಸ್ತಾರವಾಗಿ ತಿಳಿಸ್ಕೊಂಡು ಬಾ ಅಂತ ಸುಮನಾಳ ಬಳಿ ಸೋಮಶರ್ಮ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಶ್ರೂಯತಾಂ ಅಭಿಧಾಸ್ಯಾಮಿ ತಸ್ಮಾತ್ ಸಿದ್ಧಾತ್ ಶ್ರುತಮ್ಮಯ ಪಾಪಿನಂ ಮರಣಂ ಕಾಂತ ಯಾದೃಶಂ ಲಿಂಗಮೇವಚ. ಹೇಳ್ತೇನೆ, ಆ ಜ್ಞಾನಿಗಳು ಅವತ್ತು ನನಗೇನು ಹೇಳಿದ್ರು ಅಂದರೆ, ಆ ವೇದಶರ್ಮ ಅಂತ ಆ ಬ್ರಾಹ್ಮಣನಿಗೆ ಸಮಾಧಾನ ಪಡಿಸ್ಲಿಕ್ಕೆ ಅವ್ರು ಹೇಳಿದ್ದು ನಾನು ಅಲ್ಲಿ ಕೇಳಿಸ್ಕೊಂಡಿದ್ದೆ, ಅದನ್ನು ಇವಾಗ ನಿಮಗೆ ಹೇಳ್ತೇನೆ ಕೇಳಿ ಅಂತ ಹೇಳ್ತಾಳೆ. ಮಹಾಪಾತಕಿನಾಂ ಚೈವ ಸ್ಥಾನಂ ಚೇಷ್ಟಾಂ ವದಾಮ್ಯಹಂ ವಿಣ್ಮೂತ್ರಮೇಧ್ಯ ಸಂಯುಕ್ತಾಂ ಭೂಮಿಪಾಪ ಸಮನ್ವಿತಾಂ ಸತಾಂ ಪ್ರಾಪ್ಯ ಸುದುಷ್ಟಾತ್ಮ ಪ್ರಾಣಾನ್ ದುಃಖೇನ ಮುಂಚತಿ ಚಾಂಡಾಲ ಭೂಮಿಂ ಸಂಪ್ರಾಪ್ಯ ಮರಣಂ ಯಾಂತಿ ದುಃಖಿತಃ. ಯಾರು ಪಾಪಾತ್ಮನಿದ್ದಾನೆ, ಈ ಪಾಪಿಯಾದಂತಹ ವ್ಯಕ್ತಿ ಎಲ್ಲಿ ಸಾಯ್ತಾನೆ ಅದನ್ನು ಮೊದಲು ಹೇಳ್ತಾರೆ. ಪುಣ್ಯಾತ್ಮರಾದವರೆಲ್ಲಿ ಸಾಯ್ತಾರೆ ಅಂತ ಹೇಳಿದರೆ, ದೇವಸ್ಥಾನ, ಅರಳಿ ಮರದ ಕೆಳಗೆ, ಅಶ್ವತ್ಥ ಮರದ ಕೆಳಗೆ, ಅಥವಾ ಪುಣ್ಯಕ್ಷೇತ್ರ, ಪುಣ್ಯತೀರ್ಥ, ತುಳಸಿಯ ನೆರಳು, ಇದರೆಲ್ಲ ಇಂಥ ಒಂದು ಒಳ್ಳೆಯ ಜಾಗದಲ್ಲಿ ಮರಣವನ್ನು ಹೊಂದಿದರೆ, ಯಾರು ಪಾಪಿಗಳಿರ್ತಾರೆ, ಪಾಪಿಗಳು ಮರಣ ಹೊಂದುವ ಜಾಗ ಎಂಥದ್ದು ಅಂತ ಹೇಳಿದ್ರೆ, ಮಹಾಪಾತಕಗಳು ನಡೆಯುವಂತಹ ಜಾಗ ಯಾವುದೋ, ತುಂಬ ಪಾಪದ ಕೆಲಸ ನಡೆಯುವಂತಹ ಜಾಗ, ಅಲ್ಲಿ ಮರಣ ಹೊಂದಿದೆ. ಅಥವಾ ಇನ್ನೆಲ್ಲಿ ಅಂತ ಹೇಳಿದ್ರೆ, ಮಲಮೂತ್ರಗಳು ಎಲ್ಲಿ ಬಿದ್ದಿರ್ತವೆ, ವಾಸನೆಯಿಂದ ಕೂಡಿರ್ತದೆ, ಕೆಟ್ಟ ವಾಸನೆಯಿಂದ, ದುರ್ನಾಥದಿಂದ ಕೂಡಿರುವಂತಹ ನರಕದ ವಾತಾವರಣದಲ್ಲಿರುವಂತಹ ಒಂದು ಸ್ಥಾನ ಏನಿದೆ ಅಲ್ಲಿ ಸಾಯ್ತಾರೆ. ಅಂದರೆ ಒಂದು ಪ್ರಶಾಂತವಾದ ವಾತಾವರಣವೇ ಇರೋಲ್ಲ, ಬರೀ ಕೆಟ್ಟ ವಾಸನೆ ಇದರಿಂದಲೇ ಕೂಡಿರುವಂತಹ ಜಾಗ, ಅಲ್ಲಿ ಇವರು ಸಾಯ್ತಾರೆ ಪಾಪಿಗಳಾದಾಗಿರುವಂಥವ್ರು. ವಿಣ್ಮೂತ್ರ ಮೇಧ್ಯ ಸಂಯುಕ್ತ ಭೂಮಿ, ಮತ್ತು ಅಥವಾ ಇನ್ನೆಂಥ ಜಾಗ ಅಂತ ಹೇಳಿದ್ರೆ, ಎಲ್ಲಿ ಪಾಪಿಗಳೇ ತುಂಬಿಕೊಂಡಿರ್ತಾರೋ ಅಂತಹ ಪಾಪಿಗಳೇ ತುಂಬಿರುವಂತಹ ಜಾಗದಲ್ಲಿ ತಾವು ಸಾಯ್ತಾರೆ. ಪಾಪಿಗಳ ಮಧ್ಯದಲ್ಲಿ ತಾವು ಸಾಯ್ತಾರಂತೆ. ಪಾಪಿಯಾದ ಭೂಮಿ ಏನಿದೆ, ಪಾಪ ಭೂಮಿ, ಆ ಪಾಪ ಭೂಮಿಯಲ್ಲಿ ತಾವು ಸಾಯ್ತಾರಂತೆ ಅಂತ ಹೇಳಿದ್ರೆ, ಎಲ್ಲಿ ಒಂದು ಒಳ್ಳೆ ಕೆಲಸವೇ ನಡೆಯೋಲ್ಲ. ಯಾವುದು ಪಾಪದ ಭೂಮಿ ಅಂತ ಹೇಳಿದ್ರೆ, ಯಾವ ಜಾಗಕ್ಕೆ ಕಾಲಿಟ್ರಿ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಮನಸ್ಸು ಟೆನ್ಷನ್ ಆಗ್ಲಿಕ್ಕೆ ಶುರುವಾಗುತ್ತೆ, ನಿಮಗೆ ಮನಸ್ಸಿನ ಲಲೋಲ ಕಲೋಲ ಆಗ್ಲಿಕ್ಕೆ ಶುರುವಾಗುತ್ತೆ.
ಮನಸ್ಸಿನ ನೆಮ್ಮದಿಯೂ ಕೂಡ ಒಂಚೂರು ನೆಮ್ಮದಿ ಇದ್ರೂ ಅಲ್ಲಿಗೆ ಹೋಗ್ರೆ ಹಾಳಾಗ್ಬಿಡ್ತದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿಂದ ಹೊರಗೆ ಯಾವಾಗ ಬರ್ತೀವಪ್ಪ ಅಂತ ಆಗ್ತದೆ. ಅದು ಪಾಪದ ಭೂಮಿ. ಅಂಥ ಪಾಪದ ಭೂಮಿಯಲ್ಲಿ ಸಾಯ್ತಾರಂತೆ ಇಂಥ ವ್ಯಕ್ತಿಗಳು ಸಾಯ್ತಾರಂತೆ, ಪುಣ್ಯ ಭೂಮಿಯಲ್ಲ. ಸತಾಂ ಪ್ರಾಪ್ಯ ಸುದುಷ್ಟಾತ್ಮ ಪ್ರಾಣಾನ್ ದುಃಖೇನ ಮುಚ್ಚತಿ. ಅಷ್ಟು ಮಾತ್ರ ಅಲ್ಲ, ಇಂಥ ಜಾಗದಲ್ಲಿಯೂ ಕೂಡ ಆ ವ್ಯಕ್ತಿ ಹೇಗೆ ಸಾಯ್ತಾನೆ ಅಂತ ಹೇಳಿದ್ರೆ ದುಃಖದಿಂದ ಸಾಯ್ತಾನೆ. ದುಃಖೇನ ಮುಂಚತಿ, ಬಹಳ ಕಷ್ಟದಿಂದ ಪ್ರಾಣ ಬಿಡ್ತಾನಂತೆ. ಅಂದರೆ ಒದ್ದಾಡಿ 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 ನರಳಿ 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 ಸಾಯ್ತಾನಂತೆ ಪಾಪಿಯಾದಂತಹ ವ್ಯಕ್ತಿ. ನಮಗೇನು ಕಾಣಿಸ್ತದೆ ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ಯಾಗೂ ಸಮಜಾಯಿಷಿಯನ್ನು ಹೇಳ್ಬೋದು, ನಮಗೆ ಬೇಕಾದವರು ಅಂತಾದರೆ ನೋಡಿ. ಆದರೆ ಶಾಸ್ತ್ರ ಹೇಳುತ್ತದೆ, ಇದರಲ್ಲಿ ನಿಷ್ಠುರವಾಗಿ ಹೇಳ್ತಾರೆ, ನಾನೇ ಇರ್ಬೋದು ನೀವೇ ಇರ್ಬೋದು. ಇಂಥ ಮರಣ ಬಂತು ಅಂದರೆ ಪಾಪಿಗಳು ಅಂತಲೇ ಅರ್ಥ. ಆದಾಗ ಮತ್ತೇನು ಸಮಜಾಯಿಷಿ ಕೊಡಲಿಕ್ಕಿಲ್ಲ. ಯಾಕಂದರೆ ಶಾಸ್ತ್ರ ಹೇಳುವುದು ಇಷ್ಟೇ. ಯಾಕಂದರೆ ದೇವತೆಗಳಿಗೆ ನಾವೇನು ಇಲ್ಲಿ ಅಂಥವರು ಇಂಥವ್ರು ಅಂತ ನಾವಿಲ್ಲಿ ಪ್ರಭೇದ ಮಾಡ್ಬೋದು, ದೇವತೆಗಳಿಗೆ ಅದೇನಿಲ್ಲ. ಅಲ್ಲಿ ಇಷ್ಟೇ, ಪಾಪ ಪುಣ್ಯ ಎರಡೇ. ಪುಣ್ಯಾತ್ಮನಿಗಿಂತ ಸಾವು, ಪಾಪಾತ್ಮನಿಗಿಂತ ಸಾವು. ನರಳುತ್ತಾ ಸಾಯ್ತಾನಂತೆ ಒಬ್ಬ ಪಾಪಿ ಅಂತಹ ವ್ಯಕ್ತಿ. ಅಷ್ಟು ಮಾತ್ರ ಅಲ್ಲ, ಕೆಟ್ಟ ಭೂಮಿಯನ್ನು ಹೊಂದಿಯೂ ಕೂಡ ತಾನು ಮರಣವನ್ನು ಪಡಿಬಹುದು ಅಂತ ಹೇಳ್ತಾರೆ. ಮಹಾ ಕೆಟ್ಟ ಭೂಮಿ, ಎಲ್ಲಿ ಮಹಾ ಕಳ್ಳರಿದ್ದಾರೆ, ಮಹಾ ದುಷ್ಟರಿದ್ದಾರೆ, ಆ ಭೂಮಿಯಲ್ಲೂ ಸಾಯಬಹುದು ಅಂತ ಹೇಳ್ತಾರೆ. ಗರ್ದಭಾಚರಿತ ಭೂಮಿಂ ವೇಶ್ಯಾಗೃಹಂ ಸಮಾಶ್ರಿತ, ಅಥವಾ ಸೂಳೆ ಮನೆಯಲ್ಲಿ ಸಾಯ್ಬೋದು. ಅಂದರೆ ನೋಡಿ, ಅಂಥ ಕೆಟ್ಟ ಮನೆ, ಜೂಜಿನ ಮನೆಯಲ್ಲಿ ಸಾಯ್ಬೋದು. ಅಥವಾ ಯಾವುದು ಕೆಟ್ಟ ಕೆಟ್ಟ ಸ್ಥಾನಗಳಿದೆ ಅಲ್ಲಿ ಸಾಯ್ಬೋದು. ಅನ್ಯಾಂ ಪಾಪಾಂ ಸಮಾಚಾರಾಂ ಪ್ರಾಪ್ಯ ಮೃತ್ಯುಂ ಸ ಗಚ್ಚತಿ ಅಥ ಚೇಷ್ಟಾಂ ಪ್ರವಕ್ಷ್ಯಾಮಿ ದೇವದೂತಾನಾಂತು ತಮಿಚ್ಛತಾಂ ಭೈರವಾನ್ ದಾರುಡಾನ್ ಘೋರಾನ್ ಅತಿಕೃಷ್ಣಾನ್ ಮಹೋದರಾನ್ ಪಿಂಗಾಕ್ಷಾನ್ ಪೀತನೀಲಾಂಶ್ಚ ಅತಿಶ್ವೇತಾನ್ ಮಹೋದರಾನ್. ಇನ್ನೂ ಯಾವ್ಯಾವುದು ಕೆಟ್ಟ ಕೆಟ್ಟ ಜಾಗಗಳಿದೆ, ಕೆಟ್ಟ ಜಾಗ, ಅಲ್ಲಿ ಹೋಗಲೂಬಾರದು. ನಾವು ಹೋದ್ರೇ ಪಾಪ ಬರ್ತದೆ. ಇಂಥ ಜಾಗಗಳು ಹೋದ್ರೇ ಮನಸ್ಸಿನ ನೆಮ್ಮದಿಯೆಲ್ಲ ಹಾಳಾಗೋಗುತ್ತೆ. ಅಂಥ ಜಾಗದಲ್ಲಿ ಸಾಯ್ತಾನೆ ಪಾಪಿಯಾದಂತಹ ವ್ಯಕ್ತಿ. ಇನ್ನು ಸಾಯುವ ಸಂದರ್ಭದಲ್ಲಿ ಇಂಥ ವ್ಯಕ್ತಿಗೆ, ಇಂಥ ಪಾಪಿಯಾದ ವ್ಯಕ್ತಿಗೆ ಯಮದೂತರು ಹೇಗೆ ಕಾಣಿಸಿಕೊಳ್ತಾರೆ ಅದನ್ನು ತಿಳಿಸ್ಕೊಂಡು ಹೋಗ್ತಾಳೆ. ಯಾಕಂದರೆ ಇದು ಲೋಕದಲ್ಲಿ ಕಾಣಲಿಕ್ಕೆ ನಮಗೆ ಸಿಗೋದಿಲ್ಲ. ಯಾಕಂದರೆ ಇದನ್ನು ಗರುಡ ಪುರಾಣ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಯಾವಾಗ ಅವನಿಗೆ ಈ ದೃಷ್ಟಿ ಕಾಣದೇ ಆಗುತ್ತದೆ, ಆವಾಗ ಆ ದೃಷ್ಟಿ ಓಪನ್ ಆಗ್ತದೆ. ಇಲ್ಲಿವರೆಗೆ ಕಾಣದೇ ಇದ್ದದ್ದು ಕಾಣಲಿಕ್ಕೆ ಶುರುವಾಗುತ್ತೆ ಅಂತ. ಎಲ್ಲಿವರೆಗೆ ಈ ಲೋಕದ ಕಾಣಿಸ್ತಾ ಇರ್ತದೆ ಅಲ್ಲಿವರೆಗೆ ಬೇರೆ ಇದು ಕಾಣೋಲ್ಲ. ಯಾವಾಗ ಈ ಲೋಕದ ಕಾಣೋದು ನಿಂತು ಹೋಯ್ತು ಆವಾಗ ಬೇರೆ ಇದ್ದೆಲ್ಲ ಕಾಣಲಿಕ್ಕೆ ಶುರುವಾಗುತ್ತೆ ಅವನಿಗೆ. ಆ ಪಾಪಿ ಏನಿದ್ದಾನೆ, ಪಾಪಿಗೆ ಈ ರೀತಿ ದುಷ್ಟವಾದ ಯಮದೂತರು ಕಾಣಿಸ್ತಾರೆ. ಅವನಿಗೆ ಸಾಯುವ ಸಂದರ್ಭದಲ್ಲಿ ಮಹಾಕ್ರೂರಿಗಳಾಗಿರ್ತಾರಂತೆ. ಎಷ್ಟು ಅಂದರೆ ಇದನ್ನು ಗರುಡ ಪುರಾಣ ಇನ್ನೂ ಸ್ವಲ್ಪ ವಿಶೇಷವಾಗಿ ಹೇಳುತ್ತದೆ. ಕಾಕಕೃಷ್ಣ ಅಂತ, ಕಪ್ಪು. ಎಂಥ ಕಪ್ಪು ಅಂತ ಹೇಳಿದ್ರೆ, ಕಪ್ಪಿನಲ್ಲೂ ನಾವು ಎಣ್ಣೆ ಕಪ್ಪು ಆ ಕಪ್ಪು ಎಲ್ಲ ಹೇಳ್ತೇವೆ, ಇದು ಅಲ್ಲ, ಆಗಲ್ಲ. ಕಾಗೆ ಕಪ್ಪು, ಕಾಗೆ ಹಾಗೆ ಕಪ್ಪಿರ್ತಾರಂತೆ, ಮಹಾಭಯಂಕರವಾಗಿರ್ತಾರಂತೆ. ದೊಡ್ಡ ಹೊಟ್ಟೆ ಅಂತೆ, ದೊಡ್ಡ ಮಹೋದರಾನ್, ದೊಡ್ಡ ಹೊಟ್ಟೆಯಿಂದ ಕೂಡಿದವರಾಗಿರ್ತಾರಂತೆ. ಭಯಂಕರವಾಗಿ ನೋಡ್ಲಿಕ್ಕೆ ಭಯಂಕರ ಇರ್ತಾರಂತೆ. ನೆಟ್ಟಗೆ ನಿಂತ ಕೂದಲು, ಕೋರೆ ದಾಡೆಗಳು, ಗುಳಿ ಬಿದ್ದಂತಹ ಕಣ್ಣು, ಅಗೋಲವಾದಂತಹ ಕಿವಿ, ಕೈಯಲ್ಲಿ ಹಿಡಿದಿರುವಂತಹ ವಿಚಿತ್ರವಾದ ಆಯುಧಗಳು, ಬಾಯಲ್ಲಿ ಒಂದು ಕೂಗು ಅಂತ ಹೇಳಿದ್ರೆ ಗಡಗಡ ಗಡಗಡ ನಡುಗಬೇಕು. ಆ ರೀತಿ ಭಯಂಕರವಾದ ನಾದ ಇವರದ್ದು. ಅಷ್ಟು ಮಾತ್ರ ಅಲ್ಲ, ಇವನನ್ನು ನೋಡಿ ಕಟಕಟ ಕಟಕಟ ಹಲ್ ಕಡಿತಾರೆ. ಅಂದರೆ ನೋಡಿ, ಒಬ್ಬ ಪುಣ್ಯಾತ್ಮರ ಹತ್ರ ಯಾವ ರೀತಿ ಯಮದೂತರ ವರ್ತನೆಯನ್ನು ಮಾಡ್ತಾರೆ, ಒಬ್ಬ ಪಾಪಾತ್ಮನ ಹತ್ರ ಹೇಗೆ ವರ್ತನೆಯನ್ನು ಮಾಡ್ತಾರಂತೆ, ಅತಿ ಭಯಂಕರವಾಗಿ ವರ್ತನೆಯನ್ನು ಮಾಡ್ತಾರಂತೆ ಅವರು. ಅತ್ಯುಚ್ಚಾನ್ ವಿಕರಾಲಾಂಶ್ಚ ಶುಷ್ಕಮಾಂಸ ವಸೋಪಮಾನ್ ರೌದ್ರದಂಷ್ಟ್ರಾಕರಾಲಾಂಶ್ಚ ಸಿಂಹಸ್ಯಾನ್ ಸಬರ್ಹಸ್ತಕಾನ್ ಅಂತ ಹೇಳ್ತಾರೆ. ಅಂದರೆ ಅವ ಪಾಪಿಗೆ ಅನುಗುಣವಾಗಿ ಅವನು ಎಂತೆಂಥ ಪಾಪವನ್ನು ಮಾಡಿರ್ತಾನೆ ಅದಕ್ಕನುಗುಣವಾಗಿ ಕೆಲವರಿಗೆ ಸಿಂಹದ ಮೋರೆ ಹಾಗೆ ಕಾಣ್ಬೋದು ಆ ಯಮದೂತರು. ಇನ್ನು ಕೆಲವರಿಗಂತೂ ಯಾವ ರೀತಿ ಅಂತ ಹೇಳಿದ್ರೆ ಪ್ರೇತದ ಹಾಗೆ ಏನು ಇಲ್ವೇ ಇಲ್ಲ, ಮಾಂಸವೇ ಇಲ್ಲ, ಬರೀ ಎಲುಬು, ಅದೇ ಬೇತಾಳ ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ಕಾಣಿಸಿಕೊಳ್ತಾರಂತೆ. ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಒಟ್ಟಾರೆ ಏನು ಅಂತ ಹೇಳಿದ್ರೆ ಅದನ್ನು ನೋಡಿ ಹೆದರಬೇಕು ಇವರು, ಮಹಾಭಯಂಕರವಾಗಿ ಕಾಣ್ತಾರಂತೆ, ಆ ರೀತಿ ಕಾಣಿಸಿಕೊಳ್ತಾರಂತೆ.
ಮುಂಚಂತಿ ದೂತಕಾ ಸರ್ವೇ ಕರ್ಣಮೂಲೆ ತು ತಸ್ಯ ಸತಾನ್ ದೃಷ್ಟ್ವಾ ಪ್ರಕಂಪೇತ ಖಿದ್ಯತೆ ಚ ಮುಹುರ್ಮುಹುಃ ಶಿವಾಸನ್ನಾದವದ್ಘೋರಾನ್ ಮಹಾರಾವಾನ್ ಮಹಾಮತೆ. ಅಂಥ ಯಮಭಟರನ್ನ ಕಂಡೇ ಗಡಗಡ ಗಡಗಡ ಗಡ ನಡುಗುತ್ತಾನಂತೆ. ಕೆಲವರಂತೂ ಮಲಮೂತ್ರವೇ ವಿಸರ್ಜನೆ ಮಾಡ್ಕೊಳ್ಬೋದು. ಇವನಿಗೆ ಪಾಶ ಹಾಕಿ ಎಳಿತಾರಂತೆ. ಇವನು ಕುತ್ತಿಗೆಗೆ ಪಾಶ ಹಾಕಿ ಎಳಿತಾರಂತೆ ಇವನನ್ನು. ಕೆಲವರಿಗೆ ಕುತ್ತಿಗೆಗೆ, ಕೆಲವರಿಗೆ ಬೇರೆ ಬೇರೆ ಕಡೆಯೇ ಹಾಕೋದುಂಟಂತೆ. ಪಾಶವನ್ನು ಹಾಕಿ, ಅಂದರೆ ಈ ಗಾಳ ಇರ್ತದಲ್ವ, ಆ ರೀತಿ ಹಾಕಿ ಬೆನ್ನು ಮೂಳೆಗೆ ಹಾಕಿ ಎಳಿಬೋದಂತೆ ಕೆಲವರದ್ದು. ಕೆಲವರು ಮೂಗಿಗೆ ಹಾಕಿ ಎಳಿತಾರಂತೆ. ಆ ಪಾಪಿಗೆ ಎಳೆದು ಈ ದೇಹದಿಂದ ಹೊರಕ್ಕೆ ಅವನನ್ನು ಸೆಳಿತಾರಂತೆ. ಇವನಿಗೆ ಹಿಂದಿನವರಾಗಲ್ಲ, ಪುಣ್ಯಾತ್ಮರಾಗಲ್ಲ. ಯಾಕಂದರೆ ಪುಣ್ಯಾತ್ಮರಿಗಾದರೆ ಖುಷಿಯಲ್ಲಿ ಪ್ರಾಣ ಬಿಡ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲ ಫ್ರೆಂಡ್ಸೇ, ಸುತ್ತಮುತ್ತ ಇರೋರೆಲ್ಲ ಫ್ರೆಂಡ್ಸೇ. ಅವ್ರಿಗೆ ಹೊಗಳುವುದೇನು, ಸ್ತೋತ್ರ ಮಾಡೋದೇನು, ಅಪ್ಪ ಅಮ್ಮ ಕರೆಯುವುದೇನು, ಅವರನ್ನು ನಾನು ಹೋಗ್ತಾ ಇದ್ದೇನೆ, ಈ ರೀತಿ ಬಹಳ ಖುಷಿಯಿಂದ ಅವನು ಹೋದರೆ ಇವನಿಗಾಗಲ್ಲ. ಯಾರೂ ಕಾಣಲ್ಲ, ಕಾಣುವುದೆಲ್ಲರೂ ಕೆಟ್ಟವರೇ, ದುಷ್ಟರೇ ಕಾಣುವಂಥದ್ದು. ಇವನಿಗೆ ಮಹಾವೇದನೆಯನ್ನು ಅನುಭವಿಸ್ತಾನಂತೆ. ಇಂಥ ಪಾಪಿಯಾದ ಜೀವ ಏನಿದ್ದಾನೆ, ಈ ದೇಹವನ್ನು ಬಿಡಬೇಕಾದ್ರೆ ತುಂಬ ವೇದನೆಯನ್ನು ಅನುಭವಿಸ್ತಾರಂತೆ. ಈ ಕಾರಣದಿಂದಲೇ ಇರ್ಬೋದು ನಮಗೆ ಸಾವು ಅಂದರೆ ಭಯಕ್ಕೆ ಕಾರಣ ಆಗಿರೋದು. ಯಾಕಂತ ಹೇಳಿದ್ರೆ ಹಿಂದಿನ ಜನ್ಮಗಳಲ್ಲಿ ಪ್ರಾಣ ಬಿಡಬೇಕಾದ್ರೆ ತುಂಬ ನೋವಾಗಿರಬೇಕು, ಅದು ಒಳಗೆ ಕೂತ್ಬಿಟ್ಟಿದೆ. ಅದಕ್ಕೆ ಈ ಜನ್ಮದಲ್ಲಿ ಸಾವು ಅಂತ ಹೇಳಿದ್ರೆ ಹೆದರ್ಕೊಳ್ತೇವೆ. ಯಾಕಂದರೆ ಪಾಪಿ ಜೀವ. ಅದೇ ಪುಣ್ಯಾತ್ಮರಾಗಿದ್ದ ಪಕ್ಷದಲ್ಲಿ ಸಾವಿಗೆ ಹೆದರ್ತಾ ಇರಲಿಲ್ಲ ನೋಡಿ. ಅದಕ್ಕೆ ಯೋಗಿಗಳಿರ್ತಾರಲ್ವ, ಯೋಗಿಗಳು ಆರಾಮವಾಗಿ ಅರಣ್ಯದಲ್ಲಿ ಎಂಥ ಘೋರ ಪ್ರಾಣಿಗಳ ಮಧ್ಯದಲ್ಲೂ ತಪಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಅವ್ರಿಗೆ ಸಾವಿನ ಭಯವೇ ಇಲ್ಲ. ಯಾಕಂದರೆ ಹಿಂದಿನ ಜನ್ಮಗಳಲ್ಲಿ ಸಾವು ಸುಖವಾಗಿದೆ ಅವರಿಗೆ, ಅದಕ್ಕಾಗಿ ಸಾವಿನ ಭಯ ಇಲ್ಲ. ನಮ್ಮಂಥ ಪಾಪಾತ್ಮರಿಗೆ ಸಾವು ಭಯಂಕರವಾಗಿದೆ, ಅದಕ್ಕೆ ಈ ಜನ್ಮದಲ್ಲಿ ಸಾವು ಅಂತ ಕೇಳಿದ್ರೆ ನಮಗೆ ಭಯ ಬಂದುಬಿಡ್ತದೆ. ಈ ಕಾರಣದಿಂದಲೇ ಇರ್ಬೋದು. ಹೀಗೆ ಭಯಂಕರವಾದ ವೇದನೆಯನ್ನು ಅನುಭವಿಸ್ತಾ ತಾನು ಪ್ರಾಣವನ್ನು ಬಿಡ್ತಾನಂತೆ. ಸಮಾಕೃಷ್ಯ ನಿಪಾತ್ಯೇತಃ ಹೇದಿ ವದತೆ ಮುಹುಃ ಮ್ರಿಯಮಾಣಸ್ಯ ಯಾಚೇಷ್ಟಾ ತಾವೇವಂ ಪ್ರವದಾಮ್ಯಹಂ ಪರದ್ರವ್ಯಾಪಹರಣಂ ಪರಭಾರ್ಯಾ ವಿಡಂಬನಂ ಋಣಂ ಪರಸ್ಯ ಸರ್ವಸ್ವಂ ಗೃಹೀತಂ ಯತ್ತು ಪಾಪಿಭಿಃ ಪುನರ್ನೈವ ಪ್ರದತ್ತಂ ಹಿ ಲೋಭಾ ಸ್ವಾದ ವಿಮೋಹಿತಃ ಅನ್ಯದೇವಂ ಮಹಾಪಾಪಂ ಕುಪ್ರತಿಗ್ರಹಮೇವ ಚ ಕಂಠಮಾಯಾಂತಿ ತೇ ಸರ್ವೇ ಮ್ರಿಯಮಾಣಸ್ಯ ತಸ್ಯ ಚ. ಅದು ಹೇಳ್ತಾರೆ, ಎಂತೆಂಥ ಪಾಪಿಗಳಿಗೆ ಯಾವ್ಯಾವ ರೀತಿ ಇರ್ತದೆ. ಕೆಲವರಿಗೆ ಕುತ್ತಿಗೆಗೆ ಗಾಳ ಹಾಕಿ ಎಳಿತಾರಂತೆ. ಅದು ಹೇಗೆ ಎಂಥವ್ರು ಅಂತ ಹೇಳಿದ್ರೆ, ಯಾರು ಇನ್ನೊಬ್ಬರ ವಸ್ತುವನ್ನು ಅಪಹರಣ ಮಾಡಿರ್ತಾನೆ, ಇನ್ನೊಬ್ಬರ ಹೆಂಡತಿಯನ್ನು ಅಪಹಾರ ಮಾಡಿರ್ತಾನೆ, ಕೆಟ್ಟ ದಾನಗಳನ್ನು ತಗೊಂಡಿರ್ತಾನೆ, ಕೆಟ್ಟ ವಸ್ತುವನ್ನು ತಗೊಂಡಿರ್ತಾನೆ, ಇನ್ನೊಬ್ಬರ ಸಾಲವನ್ನು ತೀರಿಸಿರುವುದಿಲ್ಲ, ಅಂಥ ವ್ಯಕ್ತಿಗೆ ಕಂಠಕ್ಕೆ ಹಾಕಿ ಎಳಿತಾರಂತೆ ಪ್ರಾಣವನ್ನು. ಈ ರೀತಿ ಸ್ಪೆಷಲ್ ಪಾಪಗಳಿಗೆ ಸ್ಪೆಷಲ್ ಸ್ಥಾನಗಳು ಅಲ್ಲಿಗೆ ಹಾಕಿ ನನಗೆ ಎಳಿತಾರೆ. ಆ ವೇದನೆಯಿಂದ ತಾನು ಪ್ರಾಣವನ್ನು ಬಿಡ್ತಾನಂತೆ. ಆಯಾನ್ ಪೀಡಾಭಿರ್ದಾರುಣಾಭಿಸ್ತು ಕಂಠೋ ಗುರುಗುರಾಯತೆ ರೋದತೆ ಕಂಪತೇತ್ಯರ್ಥಂ ಮಾತರಂ ಪಿತರಂ ಪುನಃ. ಇವನಾದರೂ ಆ ವಿಷಯ ಏನು ಅಂತ ಹೇಳಿದ್ರೆ, ಈ ದೇಹ ಬಿಟ್ಟು ಹೋದ್ರೆ ಅಂತ ಹೇಳಿದ್ರೆ ಇನ್ನೂ ಬಿಟ್ಟಿಲ್ಲ, ಬಿಡಬೇಕಲ್ವಾ. ಬಿಡುದು ಹೇಗಂತ ಹೇಳಿದ್ರೆ ಇವನಾಗಿ ಬಿಡೋಲ್ಲ, ಅದಕ್ಕೆ ಅವರು ಹಾಕಿ ಎಳಿಬೇಕು. ಆ ಇವನಿಗೆ ಪಾಶವನ್ನು ಹಾಕಿ ಎಳಿಬೇಕು. ಆದರೆ ವಿಷಯ ಏನು ಅಂತ ಹೇಳಿದ್ರೆ, ಈ ದೇಹಕ್ಕೆ ಹಾಕ್ತಾರೆ ಅಂತ ಅರ್ಥ ಅಲ್ಲ. ಅದೇನು ಅಂತ ಹೇಳಿದ್ರೆ, ಇಲ್ಲಿಗೆ ಒಂದೊಮ್ಮೆ ಕಾಳವನ್ನು ಹಾಕಿದರೆ ಎಂಥ ವೇದನೆ ಆಗುತ್ತೆ, ಆ ವೇದನೆ ಆಗಬೇಕು ಅವನಿಗೆ. ಆ ರೀತಿ ಮಾಡ್ತಾರೆ ಅವರು, ವೇದನೆ ಉಂಟಾಗುವಾಗ ಮಾಡ್ತೀವಿ. ಇವನಾದರೂ ಅಪ್ಪ ಅಮ್ಮ ಅಂತ ಬೊಬ್ಬೆ ಹೊಡಿತಾರಂತೆ, ತನ್ನವರು ಅಂತ ಯಾರಿದ್ದಾರೆ ಅವರನ್ನೆಲ್ಲರನ್ನು ಬೊಬ್ಬೆ ಹೊಡಿತಾರಂತೆ. ಪುಣ್ಯಾತ್ಮರು ಕರೆಯುವುದೇ ಬೇಡ, ಬಂದು ನಿಂತಿರ್ತಾರೆ. ಅದನ್ನು ನೋಡಿ, ಪಾಪಿಗಳು ಬೊಬ್ಬೆ ಹೊಡೆದ್ರು ಯಾರು ಬರಲ್ಲ, ಬರುವವರು ಯಾರೂ ಇರೋದಿಲ್ಲ ಅವ್ರ ಪಾಲಿಗೆ, ಆ ಪಾಪಿಗಳ ಪಾಲಿಗೆ. ತಸ್ಯ ಪ್ರಾಣ ಅನಗಚ್ಚಂತಿ ಬಹುಪೀಡಾ ಸಮಾಕುಲಾಃ ಪಠತೆ ಕಂಪತೆ ಚೇವ ಮೂರ್ಧಚೇತ ಪುನಃ. ಇನ್ನೂ ಏನು ಅಂತ ಹೇಳಿದ್ರೆ, ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಪಾಪಿಗಳ ಪ್ರಾಣ ಬೇಗ ಹೋಗುವುದೂ ಇಲ್ಲ ಅಂತ ಹೇಳಿ ನೋಡಿ. ಅದು ಇನ್ನೂ ಒಂದು ಕಷ್ಟ ಅಂತೇಳಿ. ಯಾಕಂತ ಹೇಳಿದ್ರೆ ಪಾಪಿಗಳ ಪ್ರಾಣ ಹೋಗ್ಲಿಕ್ಕೆ ಕೇಳೋಲ್ಲ. ಇನ್ನೂ ವೇದನೆ ಕೊಟ್ಟು 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 ಎಷ್ಟು ಸಾಧ್ಯ ಉಂಟು ಅಷ್ಟು ಕೊಟ್ಟು. ನನಗೆ ಅದೇ ಕಾಣಿಸ್ತದೆ, ಹಿಂದಿನವರು ಎಷ್ಟು ಪುಣ್ಯಾತ್ಮರಿರ್ತಾ ಇದ್ರು. ಯಾಕೆಂತ ಹೇಳಿದ್ರೆ ನೋಡಿ, ಏನೋ ಒಂದು ಡಬ್ಬ ಬೀಳ್ತಾ ಇದ್ರು ಅಂತ ತಿಳ್ಕೊಳ್ಳು, ವಯಸ್ಸಾಯಿತು, ಬಿದ್ರು, ಒಂದು 4 ದಿನ ನರಳುತ್ತಾ ಇದ್ರು, 5 ದಿನ ಸಾಯ್ತಾ ಇದ್ರು. ಆದರೆ ಇವತ್ತಿನ ಕಥೆ ಏನು ಅಂತ ಹೇಳಿದ್ರೆ, ಈ ರೀತಿ ಬಿತ್ತು ಅಂತ ಹೇಳಿದುಕೊಳ್ಳೆ ತಗೊಂಡಾಗ ಆಸ್ಪತ್ರೆಗೆ ಹಾಕ್ಬಿಡ್ತಾರೆ.
ಆಸ್ಪತ್ರೆಯಲ್ಲಿ 4 ದಿನಕ್ಕೆ ಸುಖವಾಗಿ ಸಾಯ್ತಾ ಇದ್ದವರನ್ನ 4 ತಿಂಗಳು ಎಳಿತಾರೆ. ಇನ್ನೇನು ಬದುಕಿಸೋಲ್ಲ, ಸಾಯಿಸೋದೆ. ಆದರೆ ಆ 4 ತಿಂಗಳು ಅವರನ್ನು ನರಳಿಸಿ 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 ಅವರಿಗೆ ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಅಂತ ಅದನ್ನೇ ಬೇರೆ ಕೊಟ್ಟು ಅದು ಇನ್ನಷ್ಟು ಕಷ್ಟ. ಈ ರೀತಿ ನರಳಿ 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 ಕಡೆಗೆ ಒಂದು ದಿನ ಸತ್ರು ಅಂತ ಘೋಷಣೆ ಮಾಡ್ತಾರೆ. ಅದನ್ನು ನೋಡಿ, ವಾಸ್ತವಿಕವಾಗಿ ಸುಖವಾಗಿ ಸಾಯ್ತಾ ಇದ್ದ ವ್ಯಕ್ತಿಯನ್ನ ಇನ್ನೂ ಒಂದಷ್ಟು ಎಳೆದು 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 ನರಳಿಸಿ 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 ಕಡೆಗೆ ಸಾಯಿಸ್ತಾರೆ. ಕಾರಣ ಏನಂದ್ರೆ ನಾವು ಮಾಡಿದ ಪಾಪವೇ. ಆಸ್ಪತ್ರೆಯವರಿಗೆ ಬೈಲಿಕ್ಕಿಲ್ಲ, ಯಾಕಂದ್ರೆ ನಾವು ಪಾಪ ಮಾಡಿರ್ತೇವಲ್ಲ, ಪಾಪನೇ ಹೇಳ್ಕೊಂಡು ಹೋಗುದು ಆಸ್ಪತ್ರೆಗೆ. ಆ ಪಾಪವೇ ಅಷ್ಟು ನರಳಿಸಿ 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 ಇಡುವುದು. ಇಲ್ಲದೇ ಇದ್ದ ಪಕ್ಷದಲ್ಲಿ ಮನೆಯಲ್ಲ ಟಪ್ಪ ಬಿದ್ದು ಸತ್ತೋಗ್ಬಿಡುವುದಲ್ಲ, ಆಗೋಲ್ಲ. ಅದಕ್ಕೆ ಹೇಳ್ತಾರೆ ಪಾಪಿಗಳ ಮರಣ ಅಷ್ಟು ಸುಲಭವಾಗಿರೋಲ್ಲ, ನರಳಿಸಿ 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 ಇಡ್ತದೆ. ಕಡೆಗೆ ಪ್ರಾಣ ಹೋಗ್ಲಿಕ್ಕೆ ಕೇಳೋಲ್ಲ, ಕಡೆಗೆ ಪ್ರಾಣ ಹೋಗುತ್ತದೆ ಅಂತ ಹೇಳ್ತಾರೆ ಪಾಪಿಗಳಾದವರದ್ದು. ಏವಂ ಪೀಡಾ ಸಮಾಯುಕ್ತೋ ದುಃಖಂ ಭುಂಕ್ತೇತಿ ಮೋಹಿತಃ ತಸ್ಯ ಪ್ರಾಣಾಸು ದುಃಖೇನ ಮಹಾ ಕಷ್ಟೇ ಪ್ರಚಾಲಿತಾಃ. ಈ ರೀತಿ ದುಃಖವನ್ನು ಪಡ್ತಾ ದುಃಖದಿಂದ ಪ್ರಾಣವನ್ನು ಬಿಡ್ತಾನಂತೆ. ದುಃಖದಿಂದ ಪ್ರಾಣವನ್ನು ಬಿಡ್ತಾನೆ, ಸುಖದಿಂದ ಅಲ್ವೇ ಇಲ್ಲ. ಹೀಗೆ ಪಾಪಿಗಳಾದವರ ಮರಣ ಇಷ್ಟು ಭಯಂಕರವಾಗಿರ್ತದೆ ಅಂತ ಹೇಳಿ, ಇಷ್ಟು ಭಯಂಕರವಾಗಿರ್ತದೆ. ಸರಿ, ಸತ್ ಮೇಲೆ ಅವ್ರ ಕಥೆ ಏನು, ಎಲ್ಲಿಗೆ ಹೋಗ್ತಾರೆ, ಇದನ್ನು ತಿಳಿಸ್ಕೊಂಡು ನನಗೆ ತಿಳಿಸು ಅಂತ ಮುಂದೆ ಸೋಮಶರ್ಮ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಬಹಳ ಸುಂದರವಾಗಿ ಉತ್ತರೆಯನ್ನು ಸಂಕ್ಷೇಪವಾಗಿ ಕೊಟ್ಕೊಂಡು ಹೋಗ್ತಾಳೆ. ಸಂಕ್ಷೇಪವಾಗಿ ಕೊಟ್ಟು ಮುಂದೆ ಏನು ಮಾಡಬೇಕು, ಇವಾಗ ಇವನಿಗೆ ಮಕ್ಕಳಾಗಬೇಕಲ್ವ, ಮಕ್ಕಳಾಗಬೇಕು, ದುಡ್ಡು ಬರಬೇಕು, ಅದಕ್ಕೆ ಏನು ಮಾಡಬೇಕು, ಆ ಉಪಾಯವನ್ನು ಕೂಡ ಬಹಳ ಸುಂದರವಾಗಿ ತಿಳಿಸ್ತಾಳೆ. ಅದೇನಂತ ಮತ್ತೆ